ರಿಪ್ಪನಿಮೆಂಟ್ ಹಂಗಾಗಿ ಸ್ವಲ್ಪ ವಿಷಯ ತಗೊಂಡ್ರೆ ಬದುಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವಿಬ್ರು ಎರಡು ದೇಹ ಒಂದು ಜೀವ ತರ ಇರ್ಬೇಕು. ಬಾಬು ಟಾಮ್ ಮಿಲ್ಕೆ ಇರ್ಬೇಕಾ? ನನ್ನ ಬ್ಯೂಟಿ ಬಗ್ಗೆ ಟಮ್ ಹೊಟ್ಟೆಗೆ ಚಾವಾಗ ತಿರುಪತಿ ಕರ್ಕೋಗ್ದೇನೆ ಗುಂಡೋಡ್ಸ್ಬಿಡ್ತೈತೆ. ಕಳ್ತನ ಮಾಡ್ಬಿಟ್ಟು ನನ್ನ ಹೆಸರು ಮಾತ್ರ ಹೇಳಕ್ ಹೋಗ್ಬಿಡಿ. ನನಗೆ ಪಬ್ಲಿಸಿಟಿ ಅಂದ್ರೆ ಇಷ್ಟ ಆಗಲ್ಲ. ಅದಕ್ಕೆ ಆಗಾಗ ಮೆಹಂದಿ ತೋರಿಸ್ತಾ ಇರ್ತೀನಿ, ಏನು ಅನ್ಕೋಬೇಡಿ ಫ್ರೆಂಡ್ಸ್. ಎದುರುಗಡೆ ಇರೋ ನಮ್ಮ ಮೈ ಮೇಲೆ ಇರೋ ಒಡವೆ ನೋಡ್ಲಿ ಅಂತ. ದುಡ್ಡು ಕೊಡ್ತೀನಿ ಅಂದ್ರೆ ಗಂಡನ್ಗೋರು ಹಾಕಿ ಕೊಡ್ತೀನಿ ನಾನು. ನೋಡಿಲಿ ಮೊನ್ನೆ ಒಂದ್ ಕಾಣಿಸ್ತು ದ್ರಾಕ್ಷಿ ಎಲ್ಲ ಬಡದು ಬಾಯಿಗೆ ಹಾಕೊಂಡ್ಬಿಟ್ಟಿದ್ಯಲ್ಲಪ್ಪಿ. ನಾನೊಂದ್ ದಿನ ಕೆಲ್ಸಕ್ಕೆ ರಜೆ ಹಾಕಿದಕ್ಕೆ ನನಗೆ ಮನೇಲಿ ಮರ್ಯಾದೆ ಇಲ್ಲ. ಹಾಲು ಉಕ್ಕುತೈತೆ ಎಲ್ಲರ ಮನೇಲೂ, ನಮ್ಮ ಮನೇಲಿ ಹಾಲು ಕುದೀತೈತಲ್ಲ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೀವೆಲ್ಲರೂ ರಿಪೋರ್ಟ್ ಮಾಡಿರೋದ್ರಿಂದ ID ಡಿಲೀಟ್ ಆಯ್ತು. ನನ್ನ ನಂಬರ್ ಇಂದ ಇನ್ಮೇಲೆ ಇನ್ಸ್ಟಾಗ್ರಾಮೇ ಓಪನ್ ಮಾಡಕ್ ಆಗಲ್ಲ. ಊರ್ ಹೋಗುವಂತೈತೆ, ಕಾಡ್ ಬಾ ಅಂತೈತೆ. ಅಯ್ಯಯ್ಯ ಡೈರಿಗೆ ಬೇರೆ ಹಾಕ್ಬಿಟ್ಟವ್ರೆ. ಎಷ್ಟು ಲೀಟರ್ಗಳು ಹಾಲುಗಳು ಒಡೆದೋಗ್ತಾವೋ. ಅದು ಹಸು ಏನೋ ನಿಂಬೆಹಣ್ಣು ಏನೋ ಜಾಸ್ತಿ ತಿನ್ಬಿಟ್ಟೈತೆ, ಇಲ್ಲ ಹುಣಸೆ ಹುಳಿನೋ ಏನೋ ಜಾಸ್ತಿ ತಿನ್ಬಿಟ್ಟಿದೆ ಬೈಕೆ ಆಗಿ. ಅದೇನ್ ಮುದ್ಕಿ ಆಡ್ದಂಗ್ ಆಡ್ತೀಯಾ? ಈಗ ಹಸು ಹಾಲು ಕೊಡೋರು ನನ್ನ ಕೊಳಕಿ ಅನ್ಕೊಂಡಿರ್ತಾರೇನೋ. ನನ್ ಮರ್ಯಾದೆ ಮಾತ್ರ ಹೋಗ್ಲಿಲ್ಲ, ಇವತ್ತು ಶಿವ ಮರ್ಯಾದಿರೋ ಹೋಯ್ತು. ಕೊಕೊನಟ್ ಮಿಲ್ಕ್ ಸಿಪ್ಪತ್ ಸಮೇತನೇ ಎಲ್ಲನೂ ಪಾಯಸಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನ್ ಸೂಪರ್ ಆಗಿದ್ದೀನಿ. ಎಲ್ಲರ ನನ್ನ ಅಣ್ಣ ತಮ್ಮಂದ್ರಿಗೂ ಹ್ಯಾಪಿ ರಕ್ಷಾ ಬಂಧನ್, ಹನ್ನೊಂದಿನ ಹಬ್ಬದ ಶುಭಾಶಯಗಳು. ನಿಮ್ಮ ಗಿಫ್ಟ್ಸ್ ನೆಲ್ಲ ಕೊರಿಯರ್ ಮಾಡ್ಬಿಡಿ. ಓ ಸಾರಿ, ನನ್ನ ಅಡ್ರೆಸ್ಸೇ ಕೊಟ್ಟಿಲ್ವಲ್ಲ. ಏನಿಲ್ಲ ಫ್ರೆಂಡ್ಸ್, 2 ನಿಮಿಷ ದೇವ್ರ ಮುಂದೆ ನಿಂತ್ಕೊಂಡು ಹಬ್ಬ ನನ್ನ ಮಧು ತಂಗಿಗೆ ಒಳ್ಳೇದಾಗ್ಲಪ್ಪ, ಹಿಂಗೆ ಖುಷಿಯಾಗಿ ವಿಡಿಯೋ ಮಾಡ್ತಾ ಇರ್ಲಿ ಲೈಫ್ ಟೈಮ್ ಅಂತ ಬೇಡ್ಕೊಬಿಡಿ. ಅದೇ ನನಗೆ ದೊಡ್ಡ ಗಿಫ್ಟ್. ಹಂಗಾಗಿ ನೀವು ವರಿ ಮಾಡ್ಕೋಬೇಡಿ. ಕಾಸ್ಟ್ಲಿ ಗಿಫ್ಟ್ ಕೊಡ್ಬೇಕಾ, ದುಡ್ಡು ಕೊಡ್ಬೇಕಾ ಅಂತೆಲ್ಲ ವರಿ ಮಾಡ್ಕೋಬೇಡಿ. ಅದೇ ನನಗೆ ದೊಡ್ಡ ಗಿಫ್ಟ್. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಫನ್ ಡೇ. ಯಾಕಂದ್ರೆ ನೆನೆಲ್ಲ ಶಿವ ಕೊಟ್ಟಿರೋ ಟಾಸ್ಕ್ ಮಾಡಿ ಓ ಮೈ ಗಾಡ್, ಈರುಳ್ಳಿ ಬೆಳ್ಳುಳ್ಳಿ ತಿಂದ್ರೆ ಹೊಟ್ಟೆನೆಲ್ಲ ಆ ತರ ಆಗ್ತಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸಖತ್ ಕಷ್ಟ ಆಯ್ತು ಫ್ರೆಂಡ್ಸ್. ಅದಕ್ಕೆ ರಜಾನೇ ಹಾಕ್ಬಿಟ್ಟೆ ನಾನು. ನನಗೆ ಪನಿಷ್ಮೆಂಟ್ ಕೊಡ್ತೀಯಾ? ನನ್ ಪನಿಷ್ಮೆಂಟ್ ತಗೊಳ್ಳೋ ಮಗಳ. ನನಗೆ ಪನಿಷ್ಮೆಂಟ್ ಕೊಟ್ರೆ ತಿರ್ಗಿ ರಿಪನಿಷ್ಮೆಂಟ್ ಕೊಡ್ಬೇಕಲ್ಲ. ರಿಟರ್ನ್ ಪನಿಷ್ಮೆಂಟ್ ಕೊಡ್ಬೇಕಲ್ಲ. ಅದಕ್ಕೆ ನಾನೇನ್ ಪನಿಷ್ಮೆಂಟ್ ಕೊಟ್ಟೆ ಅಂದ್ರೆ ಇವತ್ತು ಕೆಲ್ಸಕ್ಕೆ ರಜಾ ಹಾಕ್ಬಿಟ್ರೆ ಒಂದಿನ ಪೇಮೆಂಟ್ ಕಟ್ಟು. ಇದೆ ನನ್ ಪನಿಷ್ಮೆಂಟ್. ಸೂಪರ್ ಅಲ್ಲ ಫ್ರೆಂಡ್ಸ್? ಹಿಂಗಾಗ ತಲೆ ಓಡಿಸ್ತಾ ಇರ್ಬೇಕು. ಓಕೆ ಫ್ರೆಂಡ್ಸ್, ಈಗ ಸಂಜೆ 2:30 ಆಗ್ತಾ ಬಂತು. ಮಧ್ಯಾಹ್ನ ನೆನ್ನೆ ಊಟ ಸಾಂಬಾರ್ ಮಾಡಿದ್ದಲ್ಲ, ಅದೇ ಸಾಂಬಾರ್ಗೆ ಅನ್ನ ಮಾಡಿಟ್ಬಿಟ್ಟು ಫ್ಲಾಟ್ ಆದೋಳು. ಆಮೇಲೆ ಈಗ ಎದ್ದಿದ್ದೀನಿ ಆರಾಮಾಗಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು. ಯಾಕೆ ಈ ತಲೆ ಕೂದ್ಲಿಂಗ್ ಬಿಟ್ಟಿದ್ದೀನಿ ಅಂದ, ತೆಂಗಿನ ಚಿಪ್ಪು ತರ ಆಗೈತೆ ನನ್ನ ತಲೆ. ಅದಕ್ಕೆ ಏನಾದ್ರು ಒಂದು ಗತಿ ಕಾಣಿಸ್ಲೇಬೇಕು. ಅದಕ್ಕೋಸ್ಕರ ಹಿಂಗ್ ರೆಡಿ ಆಗಿದ್ದೀನಿ. ಇವತ್ತು ಹುಣ್ಣಿಮೆ ಬೇರೆ, ಪೂಜೆ ಎಲ್ಲ ಮಾಡ್ಕೋಬೇಕು. ಆಲ್ರೆಡಿ 1 ವಾರದಿಂದ ಪೂಜೆ ಮಾಡಿ ದೇವ್ರಿಗೆ ಬೋರ್ ಹೊಡ್ಸ್ಬಿಟ್ಟಿದೆ. 2 ದಿನ ಗ್ಯಾಪ್ ಆಯ್ತು. ಮತ್ತೆ ದೇವ್ರಿಗೆ ತಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಅಷ್ಟೆಲ್ಲ ಕೆಲಸ ಮಾಡ್ಬೇಕಾದ್ರೆ ನನಗೆ ಎನರ್ಜಿ ಬೇಕೇ ಬೇಕು. ನನಗೆ ಎನರ್ಜಿ ಅಂದ್ರೆ ತಿಂಡಿ, ನಿಮ್ಗೆ ಗೊತ್ತಿರೋ ವಿಷಯನೇ. ಅದಕ್ಕೋಸ್ಕರ ಟಂಟೈಡ ಸೀದೋಗಿರೋ ಕ್ಯಾಪ್ಸಿಕಮ್ ಬಜ್ಜಿ. ಯಾಕಂದ್ರೆ ಸೀದೋಗಿರೋ ತರನೇ ಮಾಡ್ಬೇಕು ಫ್ರೆಂಡ್ಸ್ ಶಿವಾಗೆ. ಮತ್ತೆ ಬಿಸಿ ಬಿಸಿ ಕಾಫಿ. ಅದೇನಂದ್ರೆ ಮಧ್ಯಾಹ್ನ ಊಟ ಸೇರ್ಲಿಲ್ಲ ಫ್ರೆಂಡ್ಸ್. ಬೆಳಗ್ಗೆ ತಿಂತಿದ್ದೆ, ಕಲ್ಲಿದ್ದಂಗೈತೆ ಹೊಟ್ಟೆ ಒಳಗಡೆ. ಅದಕ್ಕೆ ಟೀ ಕುಡಿದ್ಬಿಟ್ಟು ಬಜ್ಜಿ ತಿನ್ಬಿಟ್ಟು ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಎನರ್ಜಿ ಬರುತ್ತೆ ಅಂತ. ನೀವು ನನ್ನ ಶಿವಕುಮಾರ್ ಹುಡ್ತಾ ಇದ್ದೀರಲ್ಲ, ತೋರಿಸ್ತೀನಿ. ಅವ್ರು ಡೀಪಾಗಿ ಡಿಸ್ಕಸ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಗಂಡಪ್ಪ ಹಾಯ್ ಮಾಡು, ಅಲ್ಲಿಂದಾನೆ ನೀರಲ್ಲಿ ಹಾಯ್ ಮಾಡು. ಗಂಡ ನಮ್ಮ ಜೊತೆ ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ, ಯಾಕಂದ್ರೆ ಕೆಲಸದಲ್ಲಿ ಬಿಸಿ ಆಗೈತೆ. ಬನ್ನಿ ಫ್ರೆಂಡ್ಸ್, ಕಾಫಿ ಕುಡಿದ್ಬಿಟ್ಟು ಆಮೇಲೆ ನಮ್ಮ ತಲೆಗೆ ಒಂದು ಗತಿ ಕಾಣಿಸುವ. ಟೀ ಕಾಫಿ ಯಾವುದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದಕ್ಕೆ ಇಷ್ಟೇ ತಗೊಳ್ತಾ ಇದೀವಿ. ವಿಷನ ಎಷ್ಟು ಕುಡಿದ್ರು ಕಷ್ಟನೇನೆ. ಹಂಗಾಗಿ ಸ್ವಲ್ಪ ವಿಷ ತಗೊಂಡ್ರೆ ಬದುಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಮೇಲೆ ಅರ್ಥ ಮಾಡ್ಕೊಂಡು 1/4 ಗ್ಲಾಸ್ ಕಾಫಿ. ಬಜ್ಜಿ ತಿಂದ್ರೆ ಇನ್ನೂ ಡೇಂಜರು. ದಪ್ಪ ಆದ್ರೆ ಪಾಯ್ಸನ್ ಗಿಂತ ಕಷ್ಟ. ಬಟ್ ಇಟ್ಸ್ ಓಕೆ. ಟೀ ಕುಡಿದ್ರೆ ಪ್ರಾಬ್ಲಮ್ ಆಗ್ತೈತೆ ಹೆಲ್ತ್ಗೆ ಅಂದ್ರೆ ಬಿಟ್ಬಿಡ್ತೀನಿ ಹೊರತು ಬಜ್ಜಿ ಬೋಂಡ ತಿಂದ್ರೆ ಹೆಲ್ತ್ ಪ್ರಾಬ್ಲಮ್ ಆಗ್ತೈತೆ ಅಂದ್ರೆ ನಾನು ಬಿಡೋ ಮಗಳೇ ಅಲ್ಲ. ಇವೆರಡು ಜಾಸ್ತಿ ಸೀಸಿದೀನಿ, ಇವೆಲ್ಲ ಲೈಟ್ ಆಗಿ ಮಾಡಿದೀನಿ. ಈ ತರ ಜಾಸ್ತಿ ಸೀದೋಗಿರ್ಬೇಕು ಫ್ರೆಂಡ್ಸ್ ಶಿವಾಗೆ. ಈ ತರದ್ ಇಷ್ಟ ಶಿವಾಗೆ. ನನಗೆ ಲೈಟ್ ಆಗಿರ್ಬೇಕು. ಅದಕ್ಕೋಸ್ಕರ ಇತ್ತಿಂದ ಟೀ ಕುಡ್ದು ಕ್ಯಾಪ್ಸಿಕಮ್ ಬಜ್ಜಿ. ಓಕೆ ಫ್ರೆಂಡ್ಸ್, ಈಗ ನಾವು ನ್ಯಾಚುರಲ್ ಹೇರ್ ಪ್ಯಾಕೆ ಟ್ರೈ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಏನೇನು ಬೇಕೆಲ್ಲ ಕಿತ್ಕೊಬರಕ್ಕೆ ಹೋಗ್ತಾ ಇದೀನಿ. ಬಜ್ಜಿನ ನಾನೊಬ್ಳೆ ತಿನ್ನ ಅಂತ ಅನ್ಕೋಬೇಡಿ ಫ್ರೆಂಡ್ಸ್. ಶಿವಾಗ 1-2 ಪೀಸ್ ಟೇಸ್ಟ್ ನೋಡು ಅಂತ ಕೊಟ್ಟೆ, ಎಲ್ಲ ಗೋರ್ಕೊಂಡು ಹೋಗ್ಬಿಡ್ತು. ಅಷ್ಟಕ್ಕೂ ನನಗೆ ಅಷ್ಟೊಂದು ಕ್ಯಾಪ್ಸಿಕಮ್ ಬಜ್ಜಿ ಇಷ್ಟ ಆಗಲ್ಲ. ಏನಿಲ್ಲ, ಸಪ್ಪೆ ಇರ್ತೈತೆ. ನಮ್ಗೆ ಏನಿದ್ರು ಮೆಣಸಿನ್ಕಾಯಿ ಬಜ್ಜಿ ತಿಂದು ಅಭ್ಯಾಸ ಆಗಿರೋದು. ಅದಕ್ಕೋಸ್ಕರ ನಾನೇ ದಾನ ಮಾಡಿಬಿಟ್ಟೆ. ಹಾಯ್ ಟಾಮ್, ಗೊಬ್ಬರ ಟಾಮ್. ನಮ್ಮ ಟಾಮು ನಮ್ಮ ಮಾನ ಮರದಿ ಕಳೆಯೋದು ಹಿಂಗೇನೆ ಫ್ರೆಂಡ್ಸ್. ಗೊಬ್ಬರದಲ್ಲಿ ಬಂದಿದ್ದು ದೊಡ್ಡತವನೇ. ಯಾಕೋ ಟಾಮು, ಮನೆ ಇಲ್ವಾ ನಿನಗೆ? ಏನು ಇದೆ ಅಂತದ್ದು ಗೊಬ್ಬರದಲ್ಲಿ? ಓವರ್ ಆಕ್ಟಿಂಗ್ ಆಡ್ಬೇಡ. ಏನು ಮಾಡ್ತಿದ್ದೆ ಅಲ್ಲಿ?
ಮುಂದೆ ನಡಿ. ಆಗಲೇ ನಾನು ಕಾಫಿ ಕುಡಿಬೇಕಾದ್ರೆ ಅವ್ನಿಗೊಂದು ಸ್ವಲ್ಪ ಹಾಲು ಹಾಕ್ತೆ ಫ್ರೆಂಡ್ಸ್. ಕುಡಿದ್ಬಿಟ್ಟು ಬಂದಿಲ್ಲಿ ಮಲ್ಕೊಂಡವನೇ. ಹೊಟ್ಟೆ ತುಂಬಿದ್ರೆ ಹಿಂಗೆ ಆಚೆ ಓಡಾಡಕ್ಕೆ ಬರ್ತಾನೆ. ಹೊಟ್ಟೆ ಹಸ್ತಂದ್ರೆ ಮನೆ ಒಳಗೆ ಮಲಗಿರ್ತಾನೆ ಆ ಥರ. ಇವತ್ತು ನಾನು ಲೇಟ್ ಮಾಡ್ಬೋದು ಫ್ರೆಂಡ್ಸ್. ಇವತ್ತು ಪೌರ್ಣಮಿ ಹುಣ್ಣಿಮೆ ಎರಡೂ ಒಂದೇ. ಅದಕ್ಕೆ ನಾನು ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು. ಒಂದು ಕೆಲಸ ಮಾಡೋಣ ಫ್ರೆಂಡ್ಸ್, ಚೆನ್ನಾಗಿರೋ ಹೂ ಕಿತ್ಕೊಳ್ಳೋದು ಬೇಡ, ನಮಗೆ ಪೂಜೆಗೆ ಬೇಕು. ಎರಡೂ ಒಂದೇ ಸಲ ಕಿತ್ಕೊಬಿಟ್ರೆ ಮತ್ತೆ ಒಂದು ಸಲ ಬರೋದು ತಪ್ಪುತ್ತೆ ಮಳೆನಾರು ಇಟ್ಕೊಂಡ್ರೆ. ಅದಕ್ಕೆ ಬಾಡೋಗಿರೋ ಹೂ ಚೆನ್ನಾಗಿರೋ ಎರಡೂ ತಗೋತೀನಿ. ಬಾಡೋಗಿರೋ ತಲೆಗೆ, ಚೆನ್ನಾಗಿರೋ ದೇವ್ರಿಗೆ. ಇದೊಂದು ತಲೆ ಅಂದರೆ ಇದು ಫ್ರೆಂಡ್ಸ್. ನಿಜವಾಗ್ಲೂ ನನ್ನ ತಲೆಯಲ್ಲಿ ಇಷ್ಟು ಬುದ್ಧಿ ಇದೆ ಅಂತ ನನಗೆ ಗೊತ್ತಿಲ್ಲ. ಬಾಡೋಗಿರೋ ಹೂ. ಟಾಮ್ ಹೆಲ್ಪ್ ಮೀ ಪ್ಲೀಸ್. ಈ ಬಟ್ಲೊಂದು ಹಿಡ್ಕೊ ಸಾಕು, ನೀನೇನು ಹೂವು ಕಿತ್ಕೊಡ್ಬೇಡ. ಹೆಲ್ಪ್ ಮಾಡ್ತೀಯಾ? ಅವನ ಹತ್ರ ಹೆಲ್ಪ್ ಸಿಗಲ್ಲ ಫ್ರೆಂಡ್ಸ್. ಟಾಮ್ ಬರೋ. ನನ್ನ ಹಿಂದೆನೇ ಇರಬೇಕು ನೀನು. ನನ್ನ ಬಾಲ ನೀನು, ನಿನ್ನ ಬಾಲ ನಾನು. ನಾವಿಬ್ರು ಎರಡು ದೇಹ ಒಂದು ಜೀವ ಥರ ಇರಬೇಕು. ಬಾಪ ಟಾಮ್. ಮುಖ ನೋಡೋದಲ್ಲ, ಹೂ ಕೀಳು ನೋಡಲಿ. ಮೇಲ್ಗಡೆ ನಿನ್ನ ಮೇಲೆ ಹೂವು ಐತೆ ತಾನೆ. ಅಟ್ಲೀಸ್ಟ್ ಕೆಳಗಡೆ ಬಿದ್ದಿರೋ ಬೊಣಗಿರೋ ಹೂವಲ್ಲಾದ್ರೆ ಎತ್ಕೊಂಡು ಟಾಮು. ವೇಸ್ಟ್ ಬಾಡಿ ಇಂದ ಇದನ್ನು ಕೀಳು 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 ಟಾಮ್. ಮೈ ಗಾಡ್, ಲೇಜಿ ಫೆಲೋ. ಒಂದು ಬುಟ್ಟಿ ತುಂಬ ಹೂವು ಫ್ರೆಂಡ್ಸ್. ನೋಡ್ತಾ ಇದ್ರೇನೆ ಎಷ್ಟು ಚೆನ್ನಾಗಿತ್ತು. ಕನ್ಫ್ಯೂಸ್ ಆಗ್ತೈತೆ ನಾನು ಯಾವುದು ಇದರಲ್ಲಿ ಹೂವು ಯಾವುದು ಅಂತ. ಇಬ್ಬರು ಒಂದೇ ಥರ. ನಡಿ ಟಾಮ್, ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್. ರಿಟರ್ನ್ ಹೋಗೋ, ರಿಟರ್ನ್ ಗೋ ಬ್ಯಾಕ್ ಟಾಮ್. ದಾರಿ ಬಿಡು ಹೋಗ್ಲಿ ಟಾಮ್. ಟಾಮ್, ಇಬ್ರು ಒಬ್ರು ಮುಖ ಒಬ್ರು ನೋಡ್ಕೊಂಡು ಇಲ್ಲೇ ನಿಂತ್ಕೊಳ್ಳೋಣ. ಸೊಳ್ಳೆಗಳಿಗೆ ಬ್ಲಡ್ ದಾನ ಮಾಡ್ತಾ. ನಡಿ ನಡಿಯ. ಬ್ಯಾಕ್ ಗೊತ್ತಿಲ್ಲ, ಫ್ರಂಟ್ ಗೊತ್ತಿಲ್ಲ. ಇಷ್ಟು ವಯಸ್ಸಾಗೈತೆ, 2 ವರ್ಷದ ಮಗು. ನಡಿಯ ಮುಂದೆ. ಓ ಮೈ ಗಾಡ್. ಹೇರ್ ಪ್ಯಾಕ್ಗೆ ಕರಿ ಲೀವ್ಸು ಸಹ ಬೇಕು. ಅದಕ್ಕೋಸ್ಕರ ಗಿಡದ ಪರ್ಮಿಷನ್ ತಗೊಂಡು 1 2 ಎಲೆ 3 ಎಲೆ 4 ಎಲೆ ಕಿತ್ಕೋಬೇಕು. ಸಾಕು, ಅಗತ್ಯಕ್ಕಾಗಷ್ಟು ಮಾತ್ರ ಬೇಕು. ಒಂದು ಅಲೋವೆರಾ ಪೀಸಸ್. ನಿಂಗೂ ಹೇರ್ ಪ್ಯಾಕ್ ಬೇಕಾ? ಹೇರ್ ಪ್ಯಾಕ್ ಬೇಕಾ? ಸ್ಟ್ರೈಟಿಂಗ್ ಬೇಕಾ? ಬ್ಲ್ಯಾಕ್ ಹೇರ್ ಬೇಕಾ? ಏನು ಬೇಕು? ಮಿಲ್ಕ್ ಹೇರ್ ಬೇಕಾ? ನೀನು ವೈಟಿಗಿದೆಯಲ್ಲ, ಮಿಲ್ಕ್ ಹೇರ್ ಬೇಕಾ? ಕರ್ಬೇವು ಕಿತ್ಕೊಬರಕ್ಕೆ ಹೆಸರು ಒಳಗಡೆ ಹೋಗ್ಬಿಟ್ಟು ಬಂದೆ ಫ್ರೆಂಡ್ಸ್. ಸೊಳ್ಳೆಗಳೆಲ್ಲ ಹಿಂದೆನೇ ಬಂದ್ಬಿಟ್ಟು ಫಾಲೋ ಮಾಡಿಕೊಂಡು ಬಕ ಪಕ್ಷಿ ಥರ ಕಾಯ್ತಾ ಇರ್ತವೆ. ಓಕೆ ಫ್ರೆಂಡ್ಸ್, ಈ ಥರ ಒಂದು ಚಿಕ್ಕ ಜಾರ್ ತಗೋಬೇಕು. ಕಲ್ಲರ್ ರುಬ್ಕೊಳ್ಳೋಂಗಿದ್ರು ರುಬ್ಕೋಬೇಕು, ಆದರೆ ಅಷ್ಟು ಟೈಮ್ ಇಲ್ಲ ನಮಗೆ. ಮೊದಲು ಕರ್ಬೇವನ್ನೆಲ್ಲ ಬಿಡಿಸಿ ನೀರೊಳಗೆ ಹಾಕ್ಕೋಬೇಕು. ಅಲೋವೆರಾನ ಹಿಂಗೆ ಸುರಿಯಾಕೆ ಬಿಟ್ಟಿರ್ಬೇಕು. ಎಲ್ಲೋ ಎಲ್ಲ ಆಚೆ ಹೋಗ್ಬೇಕು. ಆಗಲೇ ತಲೆಗೆ ಮುಖಕ್ಕೆ ಬಳಸ್ಬೇಕು ನಾವು. ಇದು ಮುಖಕ್ಕೆ ಟಚ್ ಆದ್ರೂ ಸ್ಕಿನ್ಗೆ ಪಿಂಪಲ್ಸ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಅದನ್ನು ಹಂಗೆ ಇಟ್ಟಿದ್ದೀವಿ. ಕಮ್ ಅವನು ಟಾಮಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಹಿಂದೆ ಮುಂದೆ ಸುತ್ತದೆ ಅವನ ಕೆಲಸ. ಅವ್ನು ಕರೆಯೋದೇ ನಾನೇ, ಹಿಂದೆ ಬಾ ಮುಂದೆ ಬಾ ಅಂತ. ಆದರೂ ಅವನ ಮೇಲೆ ಹಂಗೆ ಅಪರಾಧ ಆಗ್ತಾ ಇದ್ದೀವಿ. ಡೋಂಟ್ ವರಿ ಟಾಮ್. ಬಾಡೋಗಿರೋ ಹೂ ಮಾತ್ರ ಹಾಯ್ಕೋಬೇಕು. ಅಪ್ಪ, ಸೊಳ್ಳೆಗಳು ಸರಿಯಾಗಿ ಕೈಗೆ ಸಿಕ್ಕಲ್ಲ. ಅದೇ ಬೇಜಾರು ಸೊಳ್ಳೆಗಳು. ಟಾಮು, ಸೊಳ್ಳೆಗಳನ್ನಾದ್ರೂ ಕಚ್ಚೋ ಹಿಡ್ದು ನನಗೆ ಚಿತ್ರ ಹಿಂಸೆ ಕೊಡ್ತಿದ್ದಾವೆ. ಓಕೆ, ಈ ಫ್ರೆಶ್ ಹೂವು ಎಲ್ಲ ನಮ್ಮ ಪೂಜೆಗೆ ಈ ಥರ ನೀರಲ್ಲಿ ಕರಿಬೇವು ಮತ್ತು ದಾಸವಾಳ ತೊಳೆದು ನೀಟಾಗಿ ನೀರಿಗೆ ಹಾಕ್ಕೋಬೇಕು. ಇದ್ರ ಜೊತೆಗೆ ಮೆಂತೆನೂ ನೆನೆಸಿ ರುಬ್ಕೋಬೋದು. ಮೆಂತೆ ತುಂಬ ತಂಪಾಗುತ್ತೆ. ಈ ಮಳೆಗಾಲದಲ್ಲಿ ತಂಪು ಬೇಡ ನಮಗೆ. ಬರೀ ಹೇರ್ ಶೈನಿಂಗ್ ಆ್ಯಂಡ್ ನೋ ಉದರಿಂಗು ಆ್ಯಂಡ್ ನೋ ಬ್ರೇಕಿಂಗು ಇವಿಷ್ಟು ಮಾತ್ರ ಬೇಕು. ನಾನು ಮಾತಾಡೋ ಇಂಗ್ಲೀಷಿಗೆ ಮುಂದೊಂದು ದಿನ ಯಾರಾದರೂ ನನಗೆ ಯಾವ್ದಾರ ಕಂಪ್ನಿಯವರು ಏರ್ ಪ್ರಾಡಕ್ಟ್ ಮಾಡ್ತಾರಲ್ಲ ಫ್ರೆಂಡ್ಸ್, ಅದು ಇದು ಶ್ಯಾಂಪು ಕಂಡೀಷ್ನರು, ಎಲ್ಲಿ ನನ್ನ ಬ್ರ್ಯಾಂಡ್ ಆ ಕಂಪ್ನಿಗೆ ಕರೆದ್ಬಿಡ್ತಾರೋ ಅಂತ ಭಯ. ಇಷ್ಟು ಚೆನ್ನಾಗಿ ಏರ್ ಕೇರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಲ್ಲ, ಅದಕ್ಕೆ ಬರ್ದಿರೋ ಇಂಗ್ಲೀಷಲ್ಲಿ. ಈ ಥರ ಸಿಪ್ಪೆಲ್ಲ ತಗೋಬೇಕು. ಪ್ಯೂರ್ ಜೆಲ್ ಮಾತ್ರ ಎತ್ಕೋಬೇಕು. ಇದನ್ನು ಸಹ ನೀರಲ್ಲಿ ತೊಳೆದು ಹಾಕೋಬೇಕು. ಕರೆಂಟ್ ಹೋಗ್ಬಿಡ್ತೈತೆ, ಅದಕ್ಕೆ ಬೇಗ ಬೇಗ ಕಟ್ ಮಾಡಿ ಹಾಕೋಬೇಕು. ಪೇಸ್ಟ್ ರುಬ್ಬಿಟ್ಕೊಬಿಟ್ರೆ ಈ ಕರೆಂಟಾರು ಹೋಗಲಿ ಏನಾರು ಹೋಗಲಿ.
ಕಡಿಮೆ ಅಂದರೂ ಒಂದು ತಿಂಗಳ ಮೇಲಾಯಿತು ನಾನು ಹೇರ್ ಕೇರ್ ಮಾಡಿ. ವೈ ಟಾಮ್ ನನಗೆ ಫ್ರೆಂಡ್ಸ್ ನನ್ನ ಬ್ಯೂಟಿ ಬಗ್ಗೆ ಟಮ್ ಹೊಟ್ಟೆಗೆ ಚಾವಾಗವಾಗ ಅಂದರೆ ನಾನು ತಲೆ ಕೆಡಿಸ್ಕೊಡಲ್ಲ. ಓಕೆ ಫ್ರೆಂಡ್ಸ್, ಈ ಜಾರ್ಗೆ ಅಲೋವೆರಾ ಜೆಲ್ಲು, ಕರ್ಬೇವು, ದಾಸವಾಳ, ಒಣಗಾಗಿರೋ ದಾಸವಾಳ ಇವಿಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಇವಿಷ್ಟನ್ನ ಕ್ಲೀನ್ ಪೇಸ್ಟ್ ಮಾಡ್ಕೊಬರ್ಬೇಕೀಗ. ಸ್ವಲ್ಪ ನೀರು ಹಾಕಿ. ಏನೋ ಫ್ರೆಂಡ್ಸ್, ಸೊಳ್ಳೆ ಬತ್ತಿ ಹಚ್ಕೊಂಡು ಏರ್ ಪ್ಯಾಕು ಫೇಸ್ ಪ್ಯಾಕ್ ಹಚ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಈ ಪರಿಸ್ಥಿತಿ ನನ್ನ ಶತ್ರುಗಳು ಮಾತ್ರ ಬರಬೇಕು ಅಂತ ದೇವರಲ್ಲಿ ಕೇಳ್ಕೊತೀನಿ. ಟಾಮು, ನಿಂಗೂ ಸೊಳ್ಳೆ ಕಚ್ತಾವ, ಬಾ ಹತ್ರ ಬರ. ಡೋಂಟ್ ಕೇರ್, ಅವನ ಹೆಸರೇ ಡೋಂಟ್ ಕೇರ್. ನಮ್ಮ ಹೇರ್ ಪ್ಯಾಕ್ ರೆಡಿ ಆಗಿದೆ. ಓ, ಬ್ಲ್ಯಾಕ್ ಪ್ಯಾಕ್ ಇದು. ಎಲ್ಲರೂ ಮಾಮೂಲಿ ಮಿಕ್ಸಿಯಲ್ಲಿ ಈ ಥರ ಜಾರ್ಗಳಲ್ಲಿ ಸಾಂಬಾರ್ಗಳಿಗೆ ಬಳಸ್ತಾರೆ, ಮಸಾಲೆ ರುಬ್ಬಕ್ಕೆ, ಚಟ್ನಿ ರುಬ್ಬಕ್ಕೆ, ಅದಕ್ಕೆ ಇದಕ್ಕೆ. ನೆನ್ನೆ ಸೊಪ್ಪು ಸಾರು ರುಬ್ಬಿದ್ದೀನಿ, ಇವತ್ತು ಏರ್ ಪ್ಯಾಕ್ ರುಬ್ತಾ ಇದ್ದೀನಿ. ಇನ್ನೇನು ಮಾಡೋಣ ಫ್ರೆಂಡ್ಸ್, ಶಿವಕುಮಾರ್ಗೆ ನನಗೆ ಏರ್ ಪ್ಯಾಕ್ಗೆ ಒಂದು ಸಪ್ರೇಟ್ ಜಾರು ಮಿಕ್ಸಿ ತಂದು ಕೊಡು ಅಂದರೆ ತಿರುಪತಿ ಕರ್ಕೋಗ್ದೇನೆ ಗುಂಡೋಡಿಸ್ಬಿಡ್ತೈತೆ. ತಲೆ ಕುದ್ದಿದೆ ತಾನೆ, ಅದು ಬೇಕು ಇದು ಬೇಕು ಅಂತ ಕೇಳೋದು ಅಂತ. ಅದಕ್ಕೆ ನಾನು ಏನು ಕೇಳಲ್ಲ ಫ್ರೆಂಡ್ಸ್, ನ್ಯಾಚುರಲಾಗಿ ಏನೇನು ಸಿಗುತ್ತಾ ಇಲ್ಲಿ ಫ್ರೀಯಾಗಿ ಅದೆಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಫ್ರೀಯಾಗಿ ಯಾರಾದರೂ ಗುಂಡೋಡಿತಾ ಇದ್ದೀವಿ ಬನ್ನಿರಿ ಅಂದ್ರೆ ಹೋಗಿ ಫ್ರೀಯಾಗಿ ಗುಂಡೋಡಿಸ್ಕೊಬಿಡ್ತೀನಿ. ಆ ಥರ ಕಂಜೂಸ್ ನಾನು. ತಲೆಗೆ ಎಣ್ಣೆ ಹಾಕಿದ್ದೀವಿ, ಆದ್ರೂ ಹಚ್ಕೋಬೋದು. ನೋಡಿ ಎಷ್ಟು ಬ್ಲ್ಯಾಕ್ ಆಗೈತೆ, ಜಲಿ ಜಲಿ ಥರ ಇದೆ. ಯಾರಾದ್ರೂ ತುಂಬ ಹೀಟ್ ಇದ್ರೆ, ಡಿಸ್ಟರ್ಬ್ ಆಫ್ ಇಂಡಿಯಾ, ತುಂಬ ಹೀಟ್ ಇದ್ರೆ ಮೆಂತೆ ನೆನೆಸ್ಬಿಟ್ಟು ಇದ್ರ ಜೊತೆ ರುಬ್ಬಾಕೊಳ್ಳಿ, ಸೂಪರ್ ಆಗಿರುತ್ತೆ. ಮೆಂತೆ ಏರ್ ಪ್ಯಾಕ್ ಟ್ರೈ ಮಾಡೋಣ, ನಿಮಗೆ ತೋರ್ಸೋಣ ಅನ್ನೋಷ್ಟರಲ್ಲಿ ಎಲ್ಲ ಈ ಥರ ಫ್ಲೈಟ್ ಮಧ್ಯೆ ಬಂದಂಗೆ ವಿಘ್ನ ಬರ್ತಾ ಇರ್ತಿದೆ ಫ್ರೆಂಡ್ಸ್. ಮೆಂತೆ ಏರ್ ಪ್ಯಾಕು ಸಹ ಇರೋದೆ. ಬೇಜಾರಿನ ವಿಷಯ ಏನಂದ್ರೆ ಇದು ಎಲ್ಲ ಕಡೆ ಎಲ್ಲರಿಗೂ ಹೆಣ್ಮಕ್ಳಿಗೂ ಸಿಗಲ್ಲ, ಹಳ್ಳಿಲಿ ಇರೋರ್ಗೆ ಸಿಗ್ತೈತೆ ಪಾಪ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನೀವು ಯಾವ್ದಾದ್ರು ಹಳ್ಳಿ ಕಡೆ ಹೋದಾಗ ಅಲ್ಲಿ ಯಾರ ಮನೆ ಬಾಗ್ಲಲ್ಲಾದರೂ ಮೆಹಂದಿ ಸೊಪ್ಪು, ಅಲೋವೆರಾ, ಪ್ಯೂರ್ ಅಲೋವೆರಾ, ದಾಸವಾಳ ಎಲ್ಲ ಹಾಕಿರ್ತಾರಲ್ಲ, ನುಗ್ಬಿಟ್ಟು ಕಟ್ ಮಾಡ್ಕೊಂಡು ಬರ್ತಾ ಇರಿ. ಕಳ್ತನ ಮಾಡಿ ಹಚ್ಕೊಂಡ್ರೆ ಕೂದಲು ಚೆನ್ನಾಗಿ ಬೆಳಿತೈತೆ. ಅವರೇನೋ ಹಿಡ್ಕೊಂಡಾಗ ಆಮೇಲೆ ನೋಡ್ಕೊಳ್ಳೋಣ. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರ, ಕೊಟ್ಕೊಳ್ಳಿ, ಐ ಡೋಂಟ್ ಕೇರ್. ದಾಸವಾಳ ಹೂ ಕಿತ್ಕೊಳ್ಳೋದು, ಅಲೋವೆರಾ ಕಟ್ ಮಾಡ್ಕೊಳ್ಳೋದು ಆ ಕೇಸೆಲ್ಲ ಕೋರ್ಟಲ್ಲಿ ನಡೆಯಲ್ಲ. ಅದಕ್ಕೋಸ್ಕರ ಧೈರ್ಯವಾಗಿ ಕಳ್ತನ ಮಾಡಿಬಿಟ್ಟು ನನ್ನ ಹೆಸರು ಮಾತ್ರ ಹೇಳಕ್ಕೆ ಹೋಗ್ಬಿಡಿ. ನನಗೆ ಪಬ್ಲಿಸಿಟಿ ಅಂದರೆ ಇಷ್ಟ ಆಗಲ್ಲ. ಅದಕ್ಕೆ ಅಂದರೆ ನಾನು ಮದುವೆ ಹೇಳಿದ್ಕೆ ಹಿಂಗೆಲ್ಲ ಮಾಡಿದ್ವಿ ಅಂತ ಹೇಳಕ್ಕೆ ಹೋಗ್ಬೇಡಿ ಅಷ್ಟೇ ಫ್ರೆಂಡ್ಸ್. ನನ್ನ ಕೈಯಲ್ಲಿ ಆವಾಗಲೇ ಎಷ್ಟು ಬಾರಿಸಿದ್ದೀನಿ ಸೊಳ್ಳೆಗಳಿಗೆ, ಒಂದು ಆಚೆ ಹೋಗಲಿಲ್ಲ, ಹೊರಗಡೆ ಹೋಗಲಿಲ್ಲ. ಸೊಳ್ಳೆ ಬತ್ತಿ ಹಚ್ಚಿದ ತಕ್ಷಣ ಮಾಯ ಹಂಗೆ. ಅದಕ್ಕೆ ಬುದ್ಧಿ ಕಲಿಸೋರೆ ಕಲಿಸ್ಬೇಕು. ನಾನು ಹಿಂಗೆ ಮಾತಾಡ್ಕೊಂಡಿದ್ರೆ ನನ್ನ ಗಂಡ ಬಂದು 2 ಬಾರಿಸ್ತಾರೆ. ಹುಣ್ಣಿಮೆ ಹೊತ್ತು ಪೂಜೆ ಮಾಡದೆ ಕೂತಿದ್ದೀಯಾ ಅಂತ. ಹುಣ್ಣಿಮೆ ಆದರೂ ಮನೇಲಿದ್ರು, ಅಮಾವಾಸ್ಯೆ ಆದರೂ ನಾವು ಪೂಜೆ ಮಾಡೋದೇ ಸಂಜೆ ಮೇಲೆ. ಸಂಜೆ ಪೂಜೆನೇ ಬೆಸ್ಟ್ ನನಗೆ. ಇದರಿಂದ ಉಪಯೋಗಗಳೇನೆಂದರೆ ಫ್ರೆಂಡ್ಸ್, ಏರ್ ಸ್ಟ್ರಾಂಗ್ ಆಗುತ್ತೆ, ಉದ್ರಲ್ಲ, ಮತ್ತು ಬ್ಲ್ಯಾಕ್ ಏರ್ ಆಗುತ್ತೆ. ಅದಕ್ಕೋಸ್ಕರ ಏರ್ ಪ್ಯಾಕ್ನ ಬಳಸ್ತೀನಿ. ಆಲ್ರೆಡಿ ಏರ್ ಪ್ಯಾಕ್ ಹಾಕಿ ತುಂಬ ತಿಂಗಳಾಯಿತು, 3-4 ತಿಂಗಳೇ ಆಯಿತು. ಅದಕ್ಕೆ ಈಗ ನೆನಪಾಯಿತು ಮತ್ತೆ ಹಾಕುವ ಅಂತ. ಏರ್ ಪ್ಯಾಕ್ ಹಾಕೋದೇನೋ ಸರಿ ಫ್ರೆಂಡ್ಸ್, ಸಂಜೆ ಮೇಲೆ ಶೀತ ಹಿಡ್ಕೋತೈತೆ. ಯಪ್ಪ, ಏರ್ ಪ್ಯಾಕು ಬೇಡ, ಏನು ಬೇಡ ಅನಿಸ್ತೈತೆ. ಏನಾದರೂ ನಾವು ಬ್ಯೂಟಿ ಮೇಂಟೈನ್ ಮಾಡೋದ್ರ ಮಾತ್ರ ಬಿಡಲ್ಲ. ನೋಡಿ ನನ್ನ ಹೇರ್ ಎಷ್ಟು ಬ್ಲ್ಯಾಕ್ ಆಗಿದೆ. ನನ್ನ ಹೇರ್ ಬ್ಯೂಟಿ ಸೀಕ್ರೆಟ್ ಇದೇನೆ, ನ್ಯಾಚುರಲ್ ಹೇರ್ ಪ್ಯಾಕ್, ಬ್ಲ್ಯಾಕ್ ಪ್ಯಾಕ್. ಆಗಾಗ ಮೆಹಂದಿ ತೋರಿಸ್ತಾ ಇರ್ತೀನಿ, ಏನು ಅನ್ಕೋಬೇಡಿ ಫ್ರೆಂಡ್ಸ್, ಅಂದರೆ ಬ್ಲ್ಯಾಕ್ ಆಗೈತಲ್ಲ ಅದಕ್ಕೆ. ಹಿಂಗೆ ನಾವು ಹೆಣ್ಮಕ್ಳು ಹೊಸ ಒಡವೆ, ಹೊಸ ಸೀರೆ, ಹೊಸ ಬಟ್ಟೆ ತಗೊಂಡಾಗೆಲ್ಲ ನಾವು ತೋರಿಸ್ತಾ ಇರ್ತೀವಿ. ಅಂದರೆ ಇಂಡೈರೆಕ್ಟಾಗಿ ತೋರಿಸ್ತಾ ಇರ್ತೀವಿ, ಎದುರುಗಡೆ ಇರೋರು ನೋಡಲಿ ಅಂತ. ಡೈರೆಕ್ಟಾಗಿ ತೋರ್ಸಕ್ಕೆ ಹೋಗಲ್ಲ. ಉದಾಹರಣೆಗೆ ಏನೋ ಒಂದು ಹೊಸ ಚೈನೋ ನೆಕ್ಲೆಸೋ ತಗೊಂಡ್ವಿ ಅಂದ್ಕೊಳ್ಳಿ, ಫಂಕ್ಷನ್ಗೆ ಹೋದ್ವಿ ಅಂದ್ಕೊಳ್ಳಿ, ಸುಮ್ಮನೆ ಹಿಂಗೆ ಮುಟ್ಟು ನೋಡ್ಕೋತಾ ಇರ್ತೀವಿ ಯಾರು ತದು ಮಾತಾಡ್ಬೇಕಾದ್ರೆ. ಅಂದರೆ ಸರಿ ಇದೆಯಲ್ಲ ನೋಡ್ಕೊಳಕ್ಕಲ್ಲ, ಎದುರುಗಡೆ ಇರೋ ನಮ್ಮ ಮೈ ಮೇಲೆ ಇರೋ ಒಡವೆ ನೋಡಲಿ ಅಂತ. ಈ ಥರ ತುಂಬ ಜನ ನೋಡಿದ್ದೀನಿ ಫ್ರೆಂಡ್ಸ್, ಫಂಕ್ಷನ್ಗಳಲ್ಲಿ. ಕಾಮಿಡಿ ನನಗಂತೂ. ಏನು ಮಾಡೋಕ್ಕಾಗಲ್ಲ, ಅದೊಂದು ಕೆಟ್ಟ ಅಭ್ಯಾಸ ಅಲ್ಲ, ಒಳ್ಳೇದೇನೆ. ಅವ್ರ ಖುಷಿ ಅದು, ಬೇರೆಯವ್ರು ನೋಡಲಿ ಅಂತ. ಅಲ್ಲ ಫ್ರೆಂಡ್ಸ್, ನಾವು ಹೆಣ್ಮಕ್ಳು ಹಿಂಗೆ ಅದು ಇದು ಏನಾರು ತಗೊಳ್ಳೋದು, ಒಂದು ಸಣ್ಣ ರಿಬ್ಬನ್ ತಗೊಂಡ್ರು ಇಡೀ ಏರಿಯಾದವ್ರಿಗೆಲ್ಲ ತೋರಿಸ್ಕೊಬತ್ತೀವಿ. 10 ರೂಪಾಯಿ 3 ಗೊತ್ತಾ, ಆ ಸಂತೆಯಲ್ಲಿ, ಈ ಸಂತೆಯಲ್ಲಿ, ಆ ಮಾರ್ಕೆಟಲ್ಲಿ, ಆ ಮಾಲಲ್ಲಿ ಅಂತ. ಗಂಡ್ಮಕ್ಳು ಎಷ್ಟು ಕಾಸ್ಟ್ಲಿ ಸಿಗರೇಟ್ಸು, ಡ್ರಿಂಕ್ಸ್ ಮಾಡ್ತಾರೆ, ಒಬ್ಬರ ಹತ್ರ ಹೇಳ್ಕೊಳ್ಳಲ್ಲ.
ನಿಜ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ ಹತ್ರ ಸಹ ಹೇಳ್ಕೊಡಲ್ಲ ಅವರು. ಎಲ್ಲಿ ಅವರು ಬಂದುಬಿಡ್ತಾರೋ ನಮಗೊಂದು ಸ್ವಲ್ಪ ಕುಡಿ ಡ್ರಿಂಕ್ಸು ಅಂತ ಹೋಗ್ಲಿ ಬಿಡಿ ಫ್ರೆಂಡ್ಸ್. ಬೇರೆಯವ್ರ ಮನೆ ವಿಷಯ ನಮ್ಗೆ ಯಾಕೆ ಈ ಥರ ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಲಾಸ್ಟಲ್ಲಿ ಬೇರೆಯವ್ರ ಮನೆ ವಿಷಯ ನಮಗೆ ಯಾಕೆ ಅಂದರೆ ನಾವು ಒಳ್ಳೆಯವ್ರಾಗ್ತೀವಿ. ಓಕೆ, ಏರ್ ಪ್ಯಾಕ್ ಚೆನ್ನಾಗಿ ತಲೆಗೆ ಹಿಡಿಯೋಷ್ಟರಲ್ಲಿ ಮನೆ ಕೆಲಸ ಅಂದರೆ ಪಾತ್ರೆ ತೊಳೆದು ಮನೆ ಒರೆಸೋದು. ಇನ್ನೂ ಏರ್ ಪ್ಯಾಕ್ ಐತೆ, ಇದೆಲ್ಲ ಹಚ್ಕೋಬೋದು. ಅಪ್ಪಿ ರಕ್ಷಾ ಬಂಧನ್. ಅಪ್ಪಿ 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 ನಿಂಗೆ ರಾಖಿ ಕಟ್ತೀನಿ, 100 ರೂಪಾಯಿ ಕೊಡ್ತೀಯ ಪ್ಲೀಸ್ ಪ್ಲೀಸ್. ರಾಖಿ ಕಟ್ತೀನಿ, 100 ರೂಪಾಯಿ ಕೊಡು ಸಾಕು. ನಾಳೆ ಕೊಡ್ತೀಯಾ? ಕಟ್ತೀನಿ. ಹಾ, ತುಂಬಾ ದುಃಖದ ವಿಷಯ ಅಂದ್ರೆ ನನಗೆ ಯಾರು ಒಬ್ಬರು ಅಣ್ಣಂದ್ರಿಲ್ಲ ಸ್ವಂತ. ತಮ್ಮ ಅವನು ಬಿಡು. ಅದಕ್ಕೆ ನಿನಗೆ ರಾಖಿ ಕಟ್ತೀನಿ, 100 ರೂಪಾಯಿ ಕೊಡ್ತೀಯಾ? ದುಡ್ಡು ಕೊಡ್ತೀನಿ ಅಂದ್ರೆ ಗಂಡನ್ಗೂ ರಾಖಿ ಕಟ್ತೀನಿ ನಾನು. ಅಪ್ಪಿ ಚೇಳುಗಳು ಎಲ್ಲಿಂದ ಬರ್ತಾವ ಅಂತ ಗೊತ್ತಾಗ್ತಲ್ವಲ್ಲ. ಅಪ್ಪಿ ಬಾ ಇಲ್ಲಿ, ನಿಂಗೊಂದು ವಿಷಯ ತೋರಿಸ್ತೀನಿ ಮನೆ ಒಳಗಡೆ. ಬಾರಪ್ಪ. ಬಾ ಇಲ್ಲಪ್ಪ, ನಮ್ಮನೆಗೆ ಒಬ್ಬ ಗೆಸ್ಟ್ ಬಂದಿದ್ದಾನೆ, ಬಾರಪ್ಪ. ತಮ್ಮ ಕಣ್ಣನ್ನ ಕೆಳಗಡೆ ಬಿಡಪ್ಪ. ಹಾ, ನನ್ನ ಕಣ್ಣೇ ಕಾಣಿಸ್ತಾ ಇಲ್ವಾ? ಓ, ಇದು ನೆಲದ ಕಲರ್ ಐತೆ, ಝೂಮ್ ಹಾಕೋರ್ಗೂ ಕಾಣಿಸಲ್ಲ. ನೋಡಿಲಿ, ಮೊನ್ನೆ ಒಂದ್ ಕಾಣಿಸ್ತು, ಎಲ್ಲ ಮಿಸ್ ಆಗಿ ಬಂದಿರ್ಬೇಕು ಅನ್ಕೊಂಡೆ. ಅದೇನಪ್ಪ? ಏನ್ ಮಾಡೋದು? ಅಲ್ಲ, ಏನಕ್ಕೆ ಬರ್ತಿದಾವೆ? ನಮ್ಮ ಮನೆಗೆ ಮೊನ್ನೆ ಒಂದ್ ಕಾಣಿಸ್ತು. ಎಮೀರ್ಕಾ ಅಂತೀರಾ ನೀವು ಅದನ್ನ? ಅಮೇರಿಕಾ ಅಂತ ಕರ್ತ್ಬಿಡಿ ಇನ್ಮೇಲೆ. ನಾವು ಅದನ್ನ ಚೇಳು ಅಂತೀವಿ. ಅದು ಕಚ್ಚಿದ್ರೆ ಫುಲ್ ಜುಮ ಜುಮ. ಅಪ್ಪಿ ಅಪ್ಪಿ ಅದು ಯಾಕೆ ಬರ್ತೈತೆ ನಮ್ಮ ಮನೆಗೆ ಪದೇ ಪದೇ? ಕೋಲ್ಡ್ ಬರ್ತೈತಾ? ಅಂದ್ರೆ ನಮ್ಮ ಮನೆ ಎ ಸಿನಾ? ಅದು ಚೇಳು. ಜರ್ರಿ ಬೇರೆ, ಅದು ಅಂದ್ರೆ ಮನೆ ಒಳಗೆ ಒಳ್ಳೇದು. ಇದು ಚೇಳು. ಸಾಯಿಸ್ಬಿಟಾ? ಬಿಸಾಕ್ದ? ಮತ್ತೆ ಬರ್ಲಿ ಮನೆ ಒಳಗೆ ಅಡ್ರೆಸ್ ಅಂತನಾ? ಗೂಗಲಲ್ಲಿ ಸರ್ಚ್ ಮಾಡು, ಚೇಳು ಬಂದರೆ ಏನಂತ ಅರ್ಥ. ನಾವಿಷ್ಟು ಡೀಪಾಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಅವ್ನು ಕುಂಭಕರ್ಣ ಅಂತರ ಬಿತ್ಕೊಂಡವನೆ. ಟಾಮ್ ಚೇಳು ಶಾಸ್ತ್ರ. ಚೇಳು ಶಾಸ್ತ್ರ ಅಂತೆ. ಅಂದರೆ ಮೊನ್ನೆ ಒಂದ್ಸಲ ಕಾಣಿಸ್ತು ಫ್ರೆಂಡ್ಸ್, ಇವತ್ತೊಂದ್ಸಲ ಕಾಣಿಸ್ತು. ಅದಕ್ಕೆ ಒಂದು ಸ್ವಲ್ಪ ವಿಚಾರಿಸ್ತಾ ಇದ್ದೀವಿ. ಶಾಸ್ತ್ರ ಗಿಸ್ತ್ರ ಎಲ್ಲ ಜಾಸ್ತಿ ನಂಬಲ್ಲ, ಆದರೂ ಒಂದು ಕ್ಯೂರಿಯಾಸಿಟಿ, ಎಲೆಕ್ಟ್ರಾನಿಕ್ ಸಿಟಿ ಥರ. ಅಂದ್ರೆ ಫೋನ್ ಫಿಕ್ಸ್ ಮಾಡಿದ್ರೆ ಫುಲ್ ಮಲ್ಕೋತೈತೆ. ತಲೆ ನೋವು ಬಂತು ನನಗಂತ ಏನಾರ ತಗೊಂಡು ಅನ್ಸ್ತೈತೆ. ಅಪ್ಪಿ ಇದು ನನ್ನ ಬಾಳೆಗೆ ಶನಿ ಬಂದಂಗೆ ಬಂದೈತೆ ಫ್ರೆಂಡ್ಸ್. ಯಾಕಂದ್ರೆ ಇದು ಬಂದ ತಕ್ಷಣ ಅದೇನೋ ಪ್ರಾಬ್ಲಮ್ ಆಯ್ತಲ್ಲ. ಏನಾಗಿತ್ತು? ಇದು ಪ್ರಾಬ್ಲಮ್ ಆಗಿತ್ತು. ಆಮೇಲೆ ಇನ್ಸ್ಟಾಗ್ರಾಮ್ ಎಡ್ ದಬ್ಬಾಕೋತು. ಏನಪ್ಪ ನಿನ್ ಫೋನ್ ಫಿಕ್ಸ್ ಮಾಡಿ ನೋಡು. ಏನ್ ಮಾಡಿದೆ? ಪೇಪರ್ ಹಾಕ್ತೆ. ಫುಲ್ ಮಲ್ಕೊಂತೈತು. ಎಲ್ಲಿ ಪೇಪರ್ ಹಾಕ್ತೆ? ಎಲ್ಲ ಹಾಕ್ತ. ಸರಿ, ಹಂಗಾದ್ರೆ ಮಧ್ಯ ಹಾಕು. ಬಾಳಿಕೆ ಬಂದಿತ್ತಲ್ಲ ಹಿಂದೆ 2,000 ಹೋಗೋದು. ಫಿಕ್ಸ್ ಮಾಡ್ಬೇಕಾರೆ ಇನ್ನೇನಪ್ಪೇ ಹಂಗೆ ಇದ ಅಂತ ಸ್ಮೂತ್ ಆಗಿ ಮಾಡ್ಬೇಕು. ಕ್ಯಾಮ್ರಾ ಮಾಡೋರು ವಿಡಿಯೋ ಮಾಡ್ರಿ ಹಿಂಗ ಅಂದ್ಬಿಟ್ಟಾರೆ. ನೀನ ಗೊತ್ತಾ ವಾಲ್ಟು ಫಸ್ಟ್. ಆಯ್ತು, ಇನ್ಮೇಲೆ ನೀನೇ ವಿಡಿಯೋ ಮಾಡು, ನನ್ನ ವಿಡಿಯೋ ತಂಟೆಗೆ ಬರಲ್ಲ ಆಯ್ತಾ? ಅವ್ ಹೆಂಗ್ ಆಯ್ತಾ ಮುಡಿಕಬೇಕಪ್ಪ. ಮುಲ್ಚಿರ ಏನ್ ಮಾಡ್ತಾವಳು ಹೋಯ್ತವೆ. 3 ಜನ ಬಳಕೆ ಬರಲ್ಲ ಫ್ರೆಂಡ್ಸ್. ಫೋನ್ ಫಿಕ್ಸ್ ಮಾಡ್ಬೇಕಾರೆ ಹಿಂಗೆ ನಿಧಾನಕ್ಕೆ ಇಕ್ಕಾಗಲ್ಲ. ನಮ್ಗೆ ಯಾವ ಕಡೆ ಬೇಕು ಈ ತರ ತಿರ್ಗಿಸ್ಕೋಬೇಕಾಗ್ತೈತೆ. ಹಿಂಗ್ ಕೆಳಕ್ ಬೇಕಾ ಮೇಲ್ಗಡೆ ಬೇಕಾ ಹಿಂಗೆ ತಿರ್ಗಿಸಿ ಹಂಗ ಕೈ ಕಾಲ ಆಡ್ತಿಯಲ್ಲ ಹಿಂಗೆ ಬಿಡು. ಇಲ್ಲಿ ಕೈ ಬಿಡು, ಇಲ್ಲಿ ಕೈ ಬಿಡು, ಕೈ ಬಿಡು. ಇವಾಗ ಕೆಳಗಡೆ ಬಗ್ಸು ಅದನ್ನ. ಹಿಂಗ್ ಬಗ್ಸ್ಕೊ.
ಬಿಡ ಕೈ ಎತ್ತು ಹ್ಮ್ ಪೂರ್ತಿ ಕೆಳಗೆ ಬಗ್ಸ್ಬೇಕಪ್ಪ. ಬಗ್ಸ್ಬಂಗ. ಇದ್ಯಾಕೆ ಬಗ್ತೈತೆ? ಜ್ಞಾನ ಆಗ್ತದೆ ಜ್ಞಾನ ಆಗ್ತೈತಂತೆ. ಕೊಡಿ ಹೇಳ್ತೀನಿ. ಹೆಂಗಿದೆ ಫ್ರೆಂಡ್ಸ್ ನನ್ನ ಸುತ್ತ ರಂಗೋಲಿ? ನಾನು ರಂಗೋಲಿ ಹಾಕಿನೂ ಮುಗೀತು. ಈ ಟೆಕ್ನಿಕ್ ಮೆಕ್ಯಾನಿಕ್ ಕೆಲಸ ಇನ್ನೂ ಮುಗ್ದಿಲ್ಲ. ಏನಪ್ಪ ಅದರಲ್ಲಿರೋ ಆರ್ಗನ್ಸ್ ಎಲ್ಲ ಬಿಚ್ಚಿಬಿಟ್ಟೆ. ಏನಾದರೂ ಮಾಡ್ಕೊ, ಹುಷಾರಾಗಿ ರೆಡಿ ಮಾಡ್ಕೊಡಪ್ಪ. ಪೂಜೆ ಎಲ್ಲ ಮುಗೀತು. ಈಗ ನಾನೊಂದು ಸ್ವೀಟ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿದ್ಮೇಲೆ ಏನಪ್ಪಾ ಸ್ವೀಟ್ ಅನ್ಕೋತಾ ಇದ್ದೀರಾ? ಅದೇ ಫ್ರೆಂಡ್ಸ್, ವರಲಕ್ಷ್ಮಿ ಹಬ್ಬಕ್ಕೆ ನಾವು ಕಾಯಿ ಹೊಡೆದಿದ್ವಿ, ಅದೆಲ್ಲ ಇತ್ತಲ್ಲ. ಆ ಕಾಯಿ ಹೊಡೆದಿರೋದು ದೇವ್ರಿಗೆ ವೇಸ್ಟ್ ಮಾಡಬಾರ್ದು. ಅದಕ್ಕೆ ಹೆಸರುಬೇಳೆ ಪಾಯಸ ಮಾಡ್ಬೇಡಣ ಅನ್ಕೊಂಡಿದೀನಿ ಫ್ರೆಂಡ್ಸ್. ಸೂಪರ್ ಇಷ್ಟ ಆಗುತ್ತೆ ಶಿವಾಗೆ. ಮತ್ತೆ ಅನ್ಕೊಂಡೆ ಪಾಯಸ ಮಾಡ್ಬಿಟ್ಟು ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡ್ಬೋದಲ್ಲ ಅಂತ. ಆಲ್ರೆಡಿ ಅದು ದೇವ್ರಿಗೆ ಇಟ್ಟಿರೋದು ದೇವ್ರಿಗೆ ಇಡ್ಬೋದಾ ಇಲ್ವಾ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗಿ ಆಮೇಲೆ ಬೇಡ, ಆಲ್ರೆಡಿ ದೇವ್ರಿಗೆ ಇಟ್ಟಿರೋದನ್ನ ದೇವ್ರಿಗೆ ಇಟ್ರೆ ಅದೇನಾದರೂ ಎಂಜಿಲ್ ತರ ಆಗುತ್ತಾ ಅಂತ ಅನ್ಕೋಬಾರ್ದು. ಆಲ್ರೆಡಿ ದೇವ್ರಿಗೆ ಇಟ್ಟಿರೋದನ್ನ ಇಡ್ಬೋದಾ ಇಲ್ಲ ಅಂತ ಆಮೇಲೆ ಬೇಡ ಅಂದ್ಬಿಟ್ಟು ನಾವೇ ತಿನ್ನಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೀರಿಟ್ಟಿದ್ದೀನಿ. ಹೆಸರು ಬೇಳೆ ಬೇಕ್ ಹಾಕ್ಬಿಟ್ಟು ಬಿಸಿಲ್ ಹಾಕಲ್ಲ ಫ್ರೆಂಡ್ಸ್, ಬೇಗ ಜಾಸ್ತಿ ನುಣ್ಣಗಾಗ್ಬಿಡುತ್ತೆ. ಇದು ಹಿಂಗೆ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾನು ಕಾಯಿ ಎಲ್ಲ ರೆಡಿ ಮಾಡ್ಕೋಬಹುದು. ಅತಿ ಕಡಿಮೆ ಐಟಮ್ಸ್ ಅಲ್ಲಿ ಮಾಡ್ಕೊಳ್ಳೋದಲ್ವಾ, ಅದಕ್ಕೆ ನಾನು ಹೆಸರುಬೇಳೆ ಪಾಯಸನೇ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆನ ತೊಳೆದು ಹಾಕಿಕೊಳ್ಳಬೇಕು. ತೊಳೆದಾಕೊಂಡಿಲ್ಲ ಅಂದ್ರೆ ನಮ್ಮ ಫ್ರೆಂಡ್ಸು ಎಲ್ಲರೂ ಕಮೆಂಟ್ ಮಾಡ್ತಾರೆ, ಬೇಳೆ ತೊಳಿರಿ 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 ಅಂತ. ಅದಕ್ಕೋಸ್ಕರ ಸಮ್ಟೈಮ್ಸ್ ಮರ್ತು ಬಿಡ್ತೀನಿ ಬೇಳೆ ತೊಳೆಯೋದು. ನಿಜ ಫ್ರೆಂಡ್ಸ್, ತೊಳಿಬೇಕು. ನೋಡಿ ಅರ್ಶಿನ ಕಲರು ಪೌಡ್ರ್ ಹಾಕಿರ್ತಾರೋ ಏನೋ ಹೆಸರು ಬೇಳೆಗೆ. ಏನೋ ಬಿಡಿ, ಯಾಕೆ ಹೆಸರು ಬೇಳೆ ಬೆಳೆಯೋರು ಸಹ ವಿಡಿಯೋ ನೋಡ್ತಿದ್ರೆ ತಪ್ಪು ತಿಳ್ಕೊತೀರಾ. ಇಲ್ಲ ಫ್ರೆಂಡ್ಸ್, ಪೌಡ್ರೇನು ಹಾಕಿರಲ್ಲ ನೀವು. ಹೆಸರು ಬೇಳೆ ಕಲರ್ ಇರಬಾರ್ದು ಅಂತೇನು ರೂಲ್ಸ್ ಇಲ್ವಲ್ಲ, ಅದ್ರ ಕಲರ್ ಬಿಟ್ಕೋಬಹುದೇನೋ, ನೀವೇನು ತಪ್ಪು ತಿಳ್ಕೊಬೇಡಿ. ಬರೀ ಕಾಯಿ ಹಾಲನ್ನ ರುಬ್ಬಿ ಸೋಸಿ ಬರೀ ಕಾಯಿ ಹಾಲಲ್ಲೇ ಮಾಡ್ಬೇಕು ಫ್ರೆಂಡ್ಸ್. ಸೂಪರ್ ಟೇಸ್ಟ್. ಅದು ಬೇರೆ ತುಪ್ಪ ಐತೆ. ಒಂದ್ ನಿಮಿಷ ಫ್ರೆಂಡ್ಸ್, ಗೋಡಂಬಿ ದ್ರಾಕ್ಷಿ ಐತೋ ಇಲ್ಲ ಅಂತ ನೋಡ್ಕೊಂಡಿಲ್ಲ. ದ್ರಾಕ್ಷಿ ಎಲ್ಲ ಬಡ್ದು ಬಾಯಿಗೆ ಹಾಕೋಬಿಟ್ಟಿದ್ಯಲ್ಲ ಪೇ. ಎಲ್ಲ ಫೋನ್ ಬಿಡಿಸ್ಬಿಟ್ಟಿಯಾ? ಆಮೇಲೆ ಒಂದೇ ಏಲಕ್ಕಿ ಐತಲ್ಲ. ತಾನೇ ಮೊನ್ನೆ ಸ್ವೀಟ್ ಮಾಡ್ತಾರ ಜಾಸ್ತಿ. ಓಕೆ ಫ್ರೆಂಡ್ಸ್, ಒಂದೇ ಏಲಕ್ಕಿ ಹಾಕೋಣ, ಏನಾಗಲ್ಲ. ದೊಡ್ಡ ಏಲಕ್ಕಿ, ಇದು ಫ್ಲೇವರ್ ಜಾಸ್ತಿ ಬರ್ತೈತೆ. ಗೋಡಂಬಿ ಐತೆ, ದ್ರಾಕ್ಷಿ ಐತೆ, ತುಪ್ಪ ಐತೆ ಮೇಯ್ನು. ಅದಕ್ಕೂ ಮುಂಚೆ ಗಟ್ಟಿ ಹಾಲು ಬಂತು. ಹಾಲು ಕಾಯ್ಸಕ್ಕೆ ಇಟ್ಬಿಡ್ತೀವಿ. ಮೊದಲು ನಾವು ಪಾಯಸಕ್ಕೆ ರೆಡಿ ಮಾಡ್ಕೊಳ್ಳುವ. ಏನಿಲ್ಲ, ತೆಂಕಾಯಿನೆಲ್ಲ ಸಣ್ಣ ಸಣ್ಣ ಕಟ್ಟಿಂಗು, ಆಮೇಲೆ ಮಿಕ್ಸಿಲ್ ಗ್ರೈಂಡಿಂಗು. ಇಷ್ಟೊಂದು ಕಾಯಿ ಐತಲ್ಲಪ್ಪ, ಇವನ್ನೆಲ್ಲ ಬಿಡಿಸಿ ಯಾವ ಕಾಲಕ್ಕೆ ಫ್ರೆಂಡ್ಸ್ ನಾನು ಕಟ್ ಮಾಡಿ ಹಾಕೋದು. ಬರೀ ಕಾಯಿ ಹಾಲಲ್ಲೇ ಮಾಡ್ತೀನಿ, ಜೊತೆಗೆ ಗಟ್ಟಿ ಹಾಲು ಹಾಕೊಬಿಡ್ತೀನಿ ಸ್ವಲ್ಪ, ಏನಾಗಲ್ಲ. ಪ್ಲೀಸ್ ಹೆಲ್ಪ್ ಮೀ ಗಂಡಲ್ ಪಾಸ್. ಅಪ್ಪಿ ಹೆಲ್ಪ್ ಮಾಡ್ಬಾ ಅಪ್ಪಿ. ನಿನಗೋಸ್ಕರ ತಾನೇ ಎಷ್ಟು ಕಷ್ಟಪಡ್ತಿರೋದು ನಾನು. ಅಂದ್ರೆ ನಾನು ಬೇರೆ ಕೆಲಸ ಮಾಡ್ಕೊಳ್ತೀನಿ. ಅಟ್ಲೀಸ್ಟ್ ಟೊಮೊಟೊ ರಸಮ್ಕಾದ್ರೂ ರೆಡಿ ಮಾಡ್ಕೊಳ್ತೀನಿ. ಏನ್ ಕೆಲಸ ಇಲ್ಲ ಪೇ, ಇದು ಸಿಂಪಲ್ ಬಾ. ಓಹೋ, ಗೊತ್ತಾಯ್ತು ಫ್ರೆಂಡ್ಸ್, ನನಗೆ ಇವಾಗ ಮ್ಯಾಟರ್ ಎಲ್ಲ ಗೊತ್ತಾಯ್ತು. ನಾನೊಂದಿನ ಕೆಲ್ಸಕ್ಕೆ ರಜಾ ಹಾಕಿದಕ್ಕೆ ನನಗೆ ಮನೇಲಿ ಮರ್ಯಾದೆ ಇಲ್ಲ. ಗೊತ್ತಾಯ್ತಪ್ಪೇ, ನೀನ್ ಎರಡನೇ ಮುಖ ಬೈಲಾಯ್ತು ಬಿಡು. ಆಯ್ತು ಬಿಡು, ಆಯ್ತು ಗೊತ್ತಾಯ್ತು ಬಿಡು. ನೀನೇನು ಮಾತಾಡಕ್ ಬರ್ಬೇಡ ಬಿಡು. ಎಂಟಿ ಸಂಪಾದನೆಗಿರೋ ಮರ್ಯಾದೆ ಎಂಟಿಗಿಲ್ಲ ಅಂತ ಇವತ್ತು ಗೊತ್ತಾಯ್ತು.
ಇವತ್ತು ಗೊತ್ತಾಯ್ತು ನಿನ್ನ ಎರಡನೇ ಮುಖ ಹೆಂಗೈತೆ ಅಂತ. ಹಾಲು ಉಕ್ಕುದೈತೆ ಎಲ್ಲರ ಮನೇಲೂ. ನಮ್ಮ ಮನೇಲಿ ಹಾಲು ಕುದೀತೈತಲ್ಲ, ಕೊತ್ತ ಸೌಂಡ್ ಬರ್ತಿತ್ತು ಅದು. ಫ್ರೆಂಡ್ಸ್ ಮತ್ತೆ ಇನ್ನೊಂದು ನಿಮ್ಮೆಲ್ರಿಗೂ ಟ್ಯಾಂಕ್ಸ್ ಹೇಳ್ಬೇಕು ಫ್ರೆಂಡ್ಸ್. ಅದೇನಂದ್ರೆ ನಿಮ್ಗೆ ಗೊತ್ತಲ್ಲ, ನಂದು ಇನ್ಸ್ಟಾಗ್ರಾಮ್ ID ಹ್ಯಾಕ್ ಆಗಿತ್ತು ಒಂದು 4-5 ದಿನಗಳ ಹಿಂದೆ. ಹಬ್ಬದ ಹಿಂದಿನ ದಿನನೇ ಹ್ಯಾಕ್ ಆಗಿತ್ತು. ಅದು ತುಂಬಾ ಟೆನ್ಷನ್ ಆಗಿತ್ತು ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ನೀವೆಲ್ಲರೂ ರಿಪೋರ್ಟ್ ಮಾಡಿದ್ರಲ್ಲ ಫ್ರೆಂಡ್ಸ್, ಆ ID ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಡಿಲೀಟ್ ಆಗಿದೆ. ಖುಷಿ ಆಯ್ತು ಫ್ರೆಂಡ್ಸ್. ನನ್ನ ಹೆಸರಲ್ಲಿ ಎಷ್ಟು ಜನಕ್ಕೆ ಅವ್ರು ಮೋಸ ಮಾಡ್ಬಿಡೋರು ಹಂಗೆ ಬಿಟ್ಟಿದ್ರೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೀವೆಲ್ಲರೂ ರಿಪೋರ್ಟ್ ಮಾಡಿರೋದ್ರಿಂದ ID ಡಿಲೀಟ್ ಆಯ್ತು. ಇನ್ನೊಂದು ಬೇಜಾರಿನ ವಿಷಯ ಏನಂದ್ರೆ, ಅದು ಖುಷಿ ಆಯ್ತು ನನ್ಗೇನು ID ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ವಸ್ತು ಮಾಡ್ಕೋಬಹುದು. ರೀಲ್ಸ್ ಮಾಡಕ್ ತಾನೆ ಯೂಟ್ಯೂಬ್ ಅಲ್ಲೂ ರೀಲ್ಸ್ ಮಾಡ್ಬೋದು. ಆದ್ರೆ ನನ್ನ ಒರಿಜಿನಲ್ ಕಲರ್ ಒರಿಜಿನಲ್ ಸ್ಟೈಲ್ ನಿಮ್ಗೆ ಕಾಣಿಸುತ್ತೆ ಅಷ್ಟೇ. ಯೂಟ್ಯೂಬ್ ಅಲ್ಲಿ ಮೇಕಪ್ ಫಿಲ್ಟರ್ ಇಲ್ಲ, ಇದೇ ಫಿಲ್ಟರ್. ಅದು ಅಷ್ಟೊಂದು ಚೆನ್ನಾಗಿರಲ್ಲ ಯೂಟ್ಯೂಬ್ ಅಲ್ಲಿ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಬಳಸ್ತಿದ್ದೆ. ಆದ್ರೆ ಅದು ಹೋಯ್ತು, ಪರವಾಗಿಲ್ಲ. ಅದು ಇನ್ನೊಂದು ಬೇಜಾರಿನ ವಿಷಯ ಏನಂದ್ರೆ, ಅದು ರಿಪೋರ್ಟ್ ಮಾಡಿ ತುಂಬಾ ಜನ ರಿಪೋರ್ಟ್ ಮಾಡಿ ನಾವು ಡಿಲೀಟ್ ಮಾಡಿದ್ವಲ್ಲ, ನಾನು ರಿಪೋರ್ಟ್ ಮಾಡಿ ಎಲ್ಲ ಡಿಲೀಟ್ ಆಯ್ತಲ್ಲ. ಈಗ ಆ ನಂಬರ್ ಇಂದ, ಈಗ ನಾನು ಯೂಸ್ ಮಾಡ್ತಾ ಇರೋ ಇನ್ಸ್ಟಾಗ್ರಾಮ್ ಕೊಟ್ಟಿರೋ ನಂಬರ್ ಇಂದ ಎಷ್ಟೇ ಯೂಟ್ಯೂಬ್ ID ಕ್ರಿಯೇಟ್ ಮಾಡಿದ್ರು ಅದು 1 ಅವರ್ಗೆ ಸಸ್ಪೆಂಡ್ ಆಗ್ತಾ ಇದೆ, ಡಿಲೀಟ್ ಆಗ್ತಿದೆ. ಏನೇ ಮಾಡಿದ್ರು ರಿಕವರ್ ಮಾಡ್ಕೊಳಕ್ ಆಗ್ತಿಲ್ಲ, ಹೊಸ ID ಕ್ರಿಯೇಟ್ ಮಾಡಕ್ ಆಗ್ತಿಲ್ಲ. ಆಮೇಲೆ ಗೊತ್ತಾಯ್ತು ತುಂಬಾ ಜನ ರಿಪೋರ್ಟ್ ಮಾಡ್ಕೊಲ್ಲ ನಾವೆಲ್ಲ ಸೇರಿ. ಹಂಗಾಗಿ ನನ್ನ ನಂಬರ್ ಇಂದ ಇನ್ಮೇಲೆ ಇನ್ಸ್ಟಾಗ್ರಾಮೇ ಓಪನ್ ಮಾಡಕ್ ಆಗಲ್ಲ. ಹಂಗಾಗಿ ಬೇರೆ ಸಿಮ್ ತಗೊಳ್ಳೋ ಪ್ಲಾನ್ ಅಂತೂ ಈಗಿಲ್ಲ. ಅದಕ್ಕೆ ನೋಡ್ತೀನಿ, ಒಂದ್ ಸ್ವಲ್ಪ ಟೈಮ್ ಬೇಕು. ಬೇರೆ ಸಿಮ್ ತಗೊಂಡ್ರೆ 2ಕ್ಕೂ ರೀಚಾರ್ಜ್ ಮಾಡಿಸ್ಬೇಕಲ್ಲ ಅಂತ ನಮ್ ಯೋಚನೆ. ನೋಡ್ತೀನಿ ಫ್ರೆಂಡ್ಸ್, ಮುಂದೊಂದ್ ದಿನ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ. ಆದ್ರೆ ಸದ್ಯಕ್ಕೆ ಮಾತ್ರ ಓಪನ್ ಮಾಡಕ್ಕಾಗಲ್ಲ. ನಾನು ರೀಲ್ಸ್ ಮಾಡ್ತೀನಿ, ಆದ್ರೆ ಯೂಟ್ಯೂಬ್ ಅಲ್ಲೇ ಮಾಡ್ತೀನಿ ಇನ್ಮೇಲೆ. ಏನ್ ಫ್ರೆಂಡ್ಸ್, ನಮ್ನ ಡೈಲಿ ನೋಡ್ತಾ ಇರ್ತೀರಾ ನೀವು ನಾನು ಹೆಂಗಿದ್ದೀನಿ ಅಂತ. ಫಿಲ್ಟರ್ ಎಲ್ಲ ಯಾಕೆ ನಮ್ಮ ಮಧ್ಯ, ಆಕ್ಟಿಂಗ್ ಮುಖ್ಯ ಅಷ್ಟೇ. ಬೇಜಾರಾಗ್ಬಿಟ್ಟೈತೆ ಇನ್ಸ್ಟಾಗ್ರಾಮ್ ಹೋದಾಗಿಂದ. ರೀಲ್ಸ್ ಮಾಡಕ್ಕೆ ಬೇಜಾರಾಗ್ಬಿಟ್ಟೈತೆ, ಇನ್ಸ್ಟಾಗ್ರಾಮ್ ಇಲ್ವಲ್ಲ ರೀಲ್ಸ್ ಮಾಡಕ್ಕೆ ಅಂತ. ಇವಾಗಂತೂ ಖುಷಿ ಆಯ್ತು ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಈ ತರ ಆಗಿದ್ದಕ್ಕೆ. ಅದ್ರಲ್ಲೇ 3 ಹೊತ್ತು ಬಿತ್ತಿರ್ತಿದ್ದೆ ನಾನು. ಇವಾಗ ಖುಷಿಯಾಗೈತೆ. ಅಪ್ಪಿ ಹಾಲಾದ್ರೂ ಆಫ್ ಮಾಡಪ್ಪಿ, ನಾನು ಎದ್ದೋಳೋ ಪರಿಸ್ಥಿತಿಯಲ್ಲೆಲ್ಲ. ಫ್ರೆಂಡ್ಸ್ ಈ ತರ ಸಣ್ಣ ಪುಟ್ಟ ಕೆಲಸ ಮಾಡ್ಲಿಲ್ವಂದ್ರೆ ನನ್ಗೆ ಹೋಗೋದೇ ಫ್ರೆಂಡ್ಸ್. ಎದ್ದೊಳಕ್ ಆಗಲ್ಲ ಫ್ರೆಂಡ್ಸ್, ವಯಸ್ಸಾಯ್ತು. ಊರ್ ಹೋಗು ಅಂತೈತೆ, ಕಾಡ್ ಬಾ ಅಂತೈತೆ. ನನ್ ಗಂಡ 5:30 ರೆಸ್ಟ್ ಹಾಕೋತ ಅವ್ರೆ. ಹೆಂಡತಿಗೆ 24 hours ಅಷ್ಟೇ. ನನ್ ಬೆಳಗ್ಗೆಯಿಂದ ಎಷ್ಟು ಮೂವಿ ನೋಡಿದೀನಿ ಗೊತ್ತಾ? ಶೈಲು ಮೂವಿ ನೋಡಿದೀನಪ್ಪಿ. ಮೊಬೈಲ್ ಅಲ್ಲಿ ಅಪ್ಪಿ, ಮೊಬೈಲ್ ಅನ್ಬೇಡಪ್ಪಿ. ಹಾಲು ಹೊಡ್ದೋಗೈತಾ ದೇವ್ರಣ್ಣ? ಏನಾಯ್ತು ಅಂತ ಕುದಿಯೋ ಸೌಂಡ್ ಅಲ್ಲ. ಏನ್ ಹಾಲು ಯಾವತ್ತು ಹಿಂಗಾಗ್ಲಿಲ್ವಲ್ಲ? ಅಯ್ಯಯ್ಯ, ಹಾಲು ಯಾವಾಗಂತ ತಂದೆ? ಯಾವಾಗಂತ ಕರ್ದಿದ್ದವ್ರ ಹಾಲು? ಏನ ಹಿಂಗಾಗೋಯ್ತು? ಆ ಪಾತ್ರೆ ಸಹ ಈಗ್ಲೂ ತೊಳ್ಕೊ ಬಂದಿದ್ದೇನೆ. ಅದು ಏನೋ ಗೊತ್ತಾಗ್ತಾ ಇಲ್ಲ. ಸ್ಮೆಲ್ ಬಂದೈತೆ, ಹುಳಿ ಸ್ಮೆಲ್. ಯಾವತ್ತೂ ಹೊಡಿತಾ ಇರ್ಲಿಲ್ವಲ್ಲ. ಕ್ಯಾನ್ ನಾನೇ ಎಲ್ಲ ತೊಳ್ಕೊಟ್ಟಿದ್ದು ನೀಟಾಗಿ, ಡೈಲಿ ತೊಳೆದಂಗೆ ತೊಳೆದೆ. ಆಲೆ ಹುಳಿನಾ? ಹೂನಪ್ಪಿ, ಆಲೆ ಹುಳಿ. ಅವ್ರಿಗೆ ಎತ್ಕೊಂಡೋಗಿ ತೋರ್ಸೋಗು. ಫ್ರೆಂಡ್ಸ್ ನಾನ್ ನೋಡ್ಕೊಂಡೇ ಇಲ್ಲ, ಹಾಲು ಸಹ ಹುಳಿ ಸ್ಮೆಲ್ ಬರ್ತೈತೆ. ಏನ್ ಕೊಯ್ತ್ಲೆ ಹಂಗೆ ಇಲ್ಲೇ ಮನೆ ಇರೋದು ಫ್ರೆಂಡ್ಸ್. ನೆನ್ನೆ ದಿನ ಹಾಲು ಕೊಟ್ಟುಬಿಟ್ಟವ್ರೆ ಅಂತ ನನ್ನ ಮನಸ್ಸಿಗೆ. ಡೈರಿಗೆ ಬೇರೆ ಹಾಕ್ಬಿಟ್ಟವ್ರೆ. ಎಷ್ಟು ಲೀಟರ್ಗಳು ಹಾಲುಗಳು ಒಡೆದೋಗ್ತಾವೋ ಅದು ಬೇರೆ ಯೋಚನೆ ನನಗೆ. ಇದು ಎತ್ಕೊಂಡೋಗ್ ಬಾ, ಹೊಡೆದಾಗಿರೋದನ್ನ. ಮಂದಿ ಯಾಕೆ ಆಚೆ ಹಾಕ್ಬಿಟ್ಟು ಹೋಗ್ತಾ ಇದೆಯಪ್ಪಿ? ಅದ್ರ ಪನ್ನೀರ್ ಮಾಡ್ಕೋತೀನಿ ಬಾ. ಟಮ್ ಟಮ್ ನನ್ ಗಂಡನ್ಗೆ ಹೆಂಗೆ ಹೇಳೋದು? ತಂದು ಆಚೆ ಹಾಕ್ಬಿಟ್ಟು ಹೋಗ್ತಾ ಐತೆ ತಿರ್ಗಿ ನೋಡ್ದಂಗೆ. ಪರವಾಗಿಲ್ಲ, ಅದೇನು ವೇಸ್ಟ್ ಆಗಲ್ಲ. ನಿಂಬೆ ರಸ ಇನ್ನೊಂಚೂರು ಹಿಂಡ್ಬಿಟ್ಟು ಏನೋ ಪನ್ನೀರ್ ಮಾಡ್ಕೋಬೋದು, ಏನಾರು ಅದ್ರಲ್ಲಿ ಸ್ವೀಟ್ ಮಾಡ್ಕೋಬೋದು. ಆದ್ರೆ ಬೇರೆಯವ್ರಿಗೂ ಕೊಟ್ಟಿರ್ತಾರಲ್ಲ, ಮಕ್ಳಿರೋರು ಯಾರು ಇಸ್ಕೊತೀರ ಅವ್ರ ಮನೇಲಿ ಹಾಲು, ಪಾಪ ಅವ್ರು ಏನ್ ಮಾಡ್ತಾರೋ ಏನೋ, ಅದೊಂದು ಬೇಜಾರು ಅಷ್ಟೇ. ಅವ್ರಿಗೆ ತಪ್ಪು ಪ್ರಾಬ್ಲಮ್ ಅಂತ ಮಾತ್ರ ಹೇಳಕ್ ಹೋಗಲ್ಲ ನಾನು.
ಪಾಪ ಇಷ್ಟ ದಿನ ಚೆನ್ನಾಗಿ ಕೊಡ್ತಾರೆ, ಸುಮಾರು ಜನ ಕಾಲು ಕೊಡ್ತಾರೆ ಈ ಏರಿಯಾದಲ್ಲಿ. ಅವರು ಏನೋ ಮಿಸ್ ಆಗೈತೆ, ಹಸು ಏನೋ ನಿಂಬೆಹಣ್ಣು ಏನೋ ಜಾಸ್ತಿ ತಿನ್ಬಿಟ್ಟೈತೆ, ಇಲ್ಲ ಹುಣಸೆ ಹುಳಿನೋ ಏನೋ ಜಾಸ್ತಿ ತಿನ್ಬಿಟ್ಟಿದೆ ಬೈಕೆಯಾಗಿ. ಹಸುದ್ ಪ್ರಾಬ್ಲಮ್ ಅನ್ಕೋತೀನಿ ನಾನು. ಆದ್ರೆ ಅದು ಫ್ರೆಶ್ ಹಾಲ್ ಅಲ್ಲ, ಫ್ರೆಶ್ ಹಾಲ್ ಒಡೆದೋಗಲ್ವಲ್ಲ. ಹೋಗ್ಲಿ ಬಿಡಿ ಫ್ರೆಂಡ್ಸ್, ನಾನು ಯಾಕೆ ತಲೆ ಹುಳ ಬಿಟ್ಕೋಬೇಕು. ಶಿವ ಹೋಗೈತಿ, ಇನ್ನೊಂದ್ 2 ನಿಮಿಷಕ್ಕೆ ಬರುತ್ತೆ. ಅವರೇ ಏನೋ ಒಂದು ಉತ್ತರ ಕೊಟ್ಕೊಡ್ತಾರೆ, ಕಳಿಸ್ತಾರೆ. ಹೋಗ್ ತಿಳ್ಕೊಳ್ವಾ. ಚೆನ್ನಾಗ್ ತೊಳೆದಿಲ್ಲ, ಕೆನೆ ಕಟ್ಕೊಡ್ತಲ್ಲ ಅದಪ್ಪ ಹೋಗಿದ್ರು ಎಪ್ಕೊಬಿಟ್ಟ ತೊಳೆದು ಅಟ್ಟಿ ಹೊಟ್ಟಿ ಹೊಟ್ಟಿ ನೋಡಿದ್ರೆ 5 ಗಂಟೆ ಮಡ್ಗವ್ರಲ್ಲ ಹಂಗಾಗ್ಬಿಡ್ಬೇಕು ನೋಡಿದ್ರಿ. ಸರಿ ಇಳ್ದೆ ಮಿಸ್ಟೇಕು, ಅದು ಒಂಚೂರು ಇರ್ಬಾರ್ದು. ಸರಿ ಬಿಡು. ಇನ್ನಲ್ಲಿನೇ ತೊಳ್ಕೊತೀಯಾ? ಅದು ನಾರ್ ಸಮದೋಗೈತಪ್ಪಿ, ಅದಕ್ಕೆ ನಾರ್ ಕೇಳಿದ್ ನಾನು. ನಾರ್ ಸಮದೋಗೈತೆ ಫ್ರೆಂಡ್ಸ್, ನಿಜವಾಗ್ಲೂ. ಪಾತ್ರೆ ಉಜ್ಜೋಣ ನೀವು ನಂಬಲ್ಲ, 2 ನಾನು 1 ವರ್ಷದಿಂದ ವನಾಯ ನಾರಲ್ಲಿ ಸಮದೋಗಿರೋ ನಾರೇ ಉಜ್ತಾ ಇದೀನಿ. ಉಜ್ಜಿದ್ದೀನಿ, ಅದ್ರ ನಾರ್ ಸಮದೋಗೈತಲ್ಲ, ಅದು ತುದಿವರೆಗೂ ಇದು ಸಂದಿಲ್ ಹೋಗ್ಲಿಲ್ಲ ನಾರು ಅಷ್ಟೇ. ನಂದೇ ಮಿಸ್ಟೇಕಾ? ಓ ಮೈ ಗಾಡ್. ಪರವಾಗಿಲ್ಲ ಬಿಡಿ. ಇವತ್ತು ಹಾಲು ಕುಡ್ದಿಲ್ಲ ಅಂದ್ರೆ ಏನಾಗಲ್ಲ ತಾನಪ್ಪಿ ನೀನು? ಏನಪ್ಪಿ ಪೂಜೆ ದೀಪ ಹಚ್ಚದ್ಮೇಲೆ ಆಳ ಬಿತ್ತವು ಆಳತವು ಅಂತ ಮನೇಲಿ ಮಾತಾಡಬಾರ್ದು. ಅದೇನ್ ಮುದ್ಕಿ ಆಡ್ದಂಗ ಆಡ್ತೀಯ? ನನಗಾಗಲ್ಲ ಫ್ರೆಂಡ್ಸ್ ಮನೇಲಿ ಕೆಟ್ಟ ಮಾತು ಮಾತಾಡೋದ್ರೆ. ನಾನು ಕೋಪ ಬಂದಾಗ ನಾನು ಬಳಸ್ಬೋದು, ಮನೇಲಿ ಹೆಣ್ಮಕ್ಳು ಕೆಟ್ಟ ಮಾತು ಬಳಸ್ಬೋದು ಕೋಪ ಬಂದಾಗ ಮಾತ್ರ. ಮೊಬೈಲ್ ಸೌಂಡ್ ಯಾಕ ಹಿಂಗಾಡ್ತಿದ್ಯಾ? ಸೆಕೆ ಹೊಡೆದ್ರೆ ಫ್ಯಾನ್ ಹಾಕೋ. ಆಳದವು ಆಳಬಿದ್ದವು ಅಂದ್ರೆ ಒಂದ್ ಜನ ಮುದ್ಕೆ ಆಗಿದ್ದೇನೋ. ನಾನ್ ಮುದ್ಕೆ ಆದ್ರೆ ಹಿಂಗ್ ಬೈಕೊಂಡ್ ಕುತ್ಕೊಳ್ಳಲ್ಲ ಮನೆ ಬಾಗ್ಲಲ್ಲಿ, ಸುಮ್ನೆ ಒಂದ್ ಕಡೆ ತೆಪ್ಪಕ್ ಬಿದ್ದಿರ್ತೀನಿ. ಓ ಮೈ ಗಾಡ್. ಈಗ ಹಸು ಹಾಲು ಕೊಡೋರು ನನ್ನ ಕೊಳಕಿ ಅನ್ಕೊಂಡಿರ್ತಾರೇನೋ. ನನ್ ಮರ್ಯಾದೆ ನಾನೇ ಕಳ್ಕೊಂಡಲ್ಲಪ್ಪ. ಇಷ್ಟು ದಿನ ಕಾಪಾಡ್ಕೊಂಡಿದ್ ಮರ್ಯಾದಿನ ಒಂದೇ ಒಂದು ಹಾಲು ಹೊಡೆದೋಗಿದ್ರಲ್ಲಿ ಕಳ್ಕೊಂಡಲ್ಲಪ್ಪ ದೇವ್ರೆ. ನಿನ್ ಪಾತ್ರೆ ನಾರು ತಗೊಟ್ಟಿದ್ರಿ ಇಷ್ಟೆಲ್ಲ ಆಗ್ತಿತ್ತ ಫ್ರೆಂಡ್ಸ್? ನಿಜ ಫ್ರೆಂಡ್ಸ್, ಸಮದೋಗೈತೆ ನಾರು ಫ್ರೆಂಡ್ಸ್. ತೋರಿಸ್ತೀನಿ ಬೆಳಗ್ಗೆಗೆ. ನಾನು ಹೇಳ್ತಾ ಇಲ್ವಾ, 1 ವರ್ಷದಿಂದ ಬರೀ 2 ನಾರು. ಯಾವ್ದಾದ್ರು ಹೆಣ್ಮಕ್ಳು ಈ ತರ ಸಂಸಾರ ಮಾಡ್ತಾರೆ ಹೇಳಿ ಫ್ರೆಂಡ್ಸ್? ನೀವ್ ಮಾಡ್ತೀರಾ ಹೇಳಿ ಫ್ರೆಂಡ್ಸ್? ತೆಂಗಿನ ಜುಂಗ್ ಎತ್ಕೋಬಹುದು, ಆದ್ರೆ ಅಭ್ಯಾಸ ತಪ್ಪೋಯ್ತು. ಶಿವಾರ್ ಹುಡ್ಕೋದ್ರೆ ಮಾಮೂಲಿ ತೆಂಗಿನ ಜುಂಗೆ ನೆನ್ಸ್ಕೊಂಡ್ರೆ ಅವಳು ಬರ್ತೈತೆ. ಇದನ್ನ ಇನ್ನ 5-6 ವರ್ಷದ ಮೇಲಿನ ಮಾತು. ನಾನು ಹೋಗೋದು, ಹಂಗಾಗಿ ಸಮಾಧಾನ ಮಾಡ್ಕೋತೀನಿ. ಅಷ್ಟೊತ್ತರೆಗೂ ಲೈಫ್ ಎಂಜಾಯ್ ಮಾಡ್ಬಿಡೋಣ ಅಂತ. ಅಪ್ಪಿ ಗೌರಿ ಗಣೇಶ ಹಬ್ಬಕ್ಕೆ ಆಗಿದ್ದಾಗ್ಲಿ ಒಬ್ಬಟ್ಟು ಮಾಡ್ಬಿಡೋಣ ಅಪ್ಪಿ. ಫ್ರೆಂಡ್ಸ್ ಎಲ್ರು ನಾನು ಮಾಡೋ ಒಬ್ಬಟ್ಟನ್ನ ಕಾಯ್ಕೊಂಡವ್ರೆ, ನಾನು ಹೆಂಗ್ ಒಬ್ಬಟ್ಟು ಮಾಡ್ತೀನಿ ಅಂತ ನೋಡಕ್ಕೆ. ಅದಕ್ಕೆ ಮಾಡೇ ಬಿಡ್ತೀನಿ. ಒಂದ್ಸಲ ಒಬ್ಬಟ್ಟು ಬಂದಿಲ್ಲ ಅಂದ್ರೆ ಮತ್ತೆ ಬರಲ್ವಾ, ಅದಿಷ್ಟ. ನೀನು ಫಸ್ಟ್ಗೆ ಆವಾಜ್ ಹಾಕ್ಬಾರ್ದಪ್ಪಿ, ತಪ್ಪು ನಮ್ ಕಡೆ ಇರ್ತೈತಲ್ಲ. ಹಿಂಗ ಹಾಲು ಹೊಡ್ದೋಗೈತೆ ನೋಡಿ ಅನ್ಬೇಕು. ರುಚಿಗೆದ್ದು ಬಿಟ್ಟ ಹೋಗಿ ಆಮೇಲೆ ತಲೆ ಬಗ್ಸ್ಕೊಂಡ್ ಬಂದ. ರೊಚ್ಚಿಗೆದ್ದು ಬಿಟ್ಟೈತೆ ಫ್ರೆಂಡ್ಸ್. ಹಾಲು ಹೊಡ್ಕೊಂಡಿದ್ ಹೋಗ್ಬಿಟ್ಟು ಎಂತ ಹಾಲು ಕೊಟ್ಟಿದ್ದೀರಾ ಹಂಗೆ ಹಿಂಗೆ ಅಂತಲ್ಲ. ಅವರು ಆ ತುದಿಲಿ ಕೆನೆ ಹಳೆ ಕೆನೆ ನೆನ್ನೆದು ಅದನ್ನ ಒರೆಸ್ಬಿಟ್ಟು ತೋರಿಸ್ಮೇಲೆ ಸುಮ್ನೆ ತಲೆ ತೆಗೆಸ್ಕೊಂಡ್ ಬಂದಿದ್ದೆ. ನನ್ ಮರ್ಯಾದೆ ಮಾತ್ರ ಹೋಗ್ಲಿಲ್ಲ, ಇವತ್ತು ಶಿವ ಮರ್ಯಾದೆ ಹೋಯ್ತು. ಪಾಪ ನನ್ ಗಂಡ. ಫ್ರೆಂಡ್ಸ್, ಕಾಯೆಲ್ಲ ಕಟ್ ಮಾಡ್ಕೊಂಡು ಸ್ವಲ್ಪ ನೀರ್ ಹಾಕೊಂಡಿದೀನಿ. ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡೋರು ಡಿ.ಕೆ. ಶಿವಕುಮಾರ್ ಅವರು. ನಿನ್ ಕೈಲಿ ರುಬ್ಬಿದ್ರೆ ಟೇಸ್ಟ್ ಚೆನ್ನಾಗ್ ಬರ್ತೈತಪ್ಪಿ. ಸರ್ರ ಅನ್ಬೇಕಪ್ಪಿ, ಫುಲ್ ಹಾಲ್ ತರ ಬರ್ಬೇಕದು. ಯಾಕಂದ್ರೆ ಹಾಲು ಎಕ್ಕುಟ್ಟೋಗೈತಲ್ಲ ಇವತ್ತು ನಮ್ಮ ಮನೇಲಿ ನಾನು ಮಾಡಿರೋ ಕೆಲ್ಸಕ್ಕೆ. ನೀನೇ ಅಪ್ಪಿ, ನೀನು ಬಿಟ್ರೆ ಮಧ್ಯರಾತ್ರಿವರೆಗೂ ರುಬ್ತಿಯಲ್ಲಪ್ಪಿ. ಓಪನ್ ಇಟ್. ಅದು ಓಪನ್ ಮಾಡ್ಬೇಕಾರೆ ಇವಾಗ ಐತೆ ಜಾಮ್ ಆಗ್ಬಿಟ್ಟಿರ್ತದೆ ಹಂಗೆ ಟ್ರಾಫಿಕ್ ತರ ಅದು. ವಾವ್, ಸೂಪರ್ ಮ್ಯಾನ್. ಓಕೆ, ಅದನ್ನು ಶೋಧಿಸಿಕೊಳ್ಳುವಿರಾ ಫ್ರೆಂಡ್ಸ್? ಕಾಟನ್ ಬಟ್ಟೆಲಿ ಹಾಕೊಂಡ್ರೆ ಬರೋದು, ಆದ್ರೆ ನನ್ನ ಹತ್ರ ಕಾಟನ್ ಬಟ್ಟೆ ಇಲ್ಲ. ಅದಕ್ಕೆ ತರ ಒಂದು ವೇಲ್ ಹಾಕೊಂಡಿದೀನಿ, ಇದ್ರಲ್ಲಿ ಇನ್ನೂ ನೀಟಾಗಿ ಬರ್ತೈತೆ ಅಂತ. ತರ ಹಾಕೊಂಡು ಶೋಧಿಸಿಕೊಳ್ಳಬೇಕು. ಇದನ್ನ ಶೋಧಿಸ್ಕೊಂಡು ಅಲ್ಲ ಟೈಟಾಗಿ ಇಟ್ಕೊಂಡು ಮತ್ತೆ ಒಂದ್ಸಲ ರುಬ್ಕೊಂಡ್ರೆ ಆಗ್ತೈತೆ. ಆದ್ರೆ ನಾನು ನೀರ್ ಹಾಕೊಂಡು ಅದಕ್ಕೆ ಇದು ಮಾಡ್ಕೋತೀನಿ. ಶಿವ ರುಬ್ಕೊಡಲ್ಲ.
ಕೋಕೋನಟ್ ಮಿಲ್ಕ್ ಸಿ ಫ್ರೆಂಡ್ಸ್, ಸಿ ಫ್ರೆಂಡ್ಸ್, ಇಷ್ಟು ಹಾಲು ಬಂದೈತೆ, ಅರ್ಧ ಲೀಟರ್ ಅಷ್ಟು ಗಟ್ಟಿಯಾಗಿ. ಈಗ ಸ್ವೀಟ್ ಸ್ಟಾರ್ಟ್ ಮಾಡ್ಕೊಳ್ಳುವ. ಕಾಯಲ್ಲಿ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಬೇಳೆ ಚೆನ್ನಾಗಿ ಬೆಂದಿತ್ತು, ಅದಕ್ಕೇನೆ ರುಬ್ಬಿಟ್ಕೊಂಡಿರೋ ಗಟ್ಟಿ ಕಾಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನು ನೀರೇನು ಹಾಕ್ಕೊಳ್ತಾ ಇಲ್ಲ, ಗಟ್ಟಿಯಾಗೆ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ. ಇದನ್ನೊಂದು ಕುದಿ ಬರಕ್ಕೆ ಬಿಡಬೇಕು. ಒಂದು ಕುದಿ ಬರ್ತಿದ್ದಂಗೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿನೂ ಮಾಡ್ಕೋಬೋದು, ಆದರೆ ಬೆಲ್ಲನೇ ಎಕ್ಸ್ಟ್ರಾ ಟೇಸ್ಟ್ ಕೊಡೋದು. ಆಮೇಲೆ ಒಂದೇ ಒಂದು ಏಲಕ್ಕಿ ಇತ್ತು, ಅದನ್ನೇ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರಲ್ಲಿ ಬೀಜಗಳು ಜಾಸ್ತಿ ಇತ್ತು, ಹಂಗಾಗಿ ಸ್ಮೆಲ್ ಗಮ್ಮಂತ ಬರ್ಬೋದು ಅಂತ. ಅದು ಚೆನ್ನಾಗಿ ಕುದ್ಮೇಲೆ ಈ ಥರ ಕಲರ್ ಬರುತ್ತೆ ಬೆಲ್ಲ ಎಲ್ಲ ಕರಗಿ. ಆಮೇಲೆ ಅದನ್ನ ಸೈಡ್ಗಿಟ್ಟು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಬಾದಾಮಿ ಪಿಸ್ತಾ ಎಲ್ಲ ಒಗ್ಗರಣೆ ಮಾಡಿ ಹಾಕ್ಕೋಬೋದು. ತುಪ್ಪ ಇರೋದ್ರಿಂದ ಅದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಕೊಡ್ಬೋದು ಅಂತ ನಾನು ಅನ್ಕೊಂಡೆ. ದ್ರಾಕ್ಷಿ ಹೆಂಗಂದ್ರೆ ಬುಡ್ಡೆ ಥರ ಉಬ್ಬಿ ಬರಬೇಕು, ಅಲ್ಲಿವರೆಗೂ ಈ ಥರ ಮಾಡ್ಕೋಬೇಕು. ಇದ್ರ ಜೊತೆಗೆ ತೆಂಗಿನಕಾಯಿ ಪೀಸ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಥರ ಒಗ್ಗರಣೆ ಮಾಡಿ ಹಾಕೊಂಡ್ರು ಚೆನ್ನಾಗಿರ್ತೈತೆ. ತುಪ್ಪದ ಸಮೇತನೇ ಎಲ್ಲನೂ ಪಾಯಸಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಇದು ಹಾಕಿದ ತಕ್ಷಣ ಒಂದು ಸ್ಮೆಲ್ ಬರುತ್ತೆ, ಹಂಗೆ ಬಾಯಲ್ಲಿ ನೀರು ಬರ್ಬೇಕು, ಹಂಗೆ ಬರುತ್ತೆ. ಇದನ್ನ ಬಡಿಸ್ಕೊಳ್ತಾ ಇದ್ದೀನಿ. ಫಸ್ಟ್ ಶಿವಗೆ ಕೊಡಬೇಕು ಅಂತ ಪ್ರಯೋಗ ಶಿವಕುಮಾರ್ ಮೇಲೆ. ಬಿಸಿ ಬಿಸಿ ಪಾಯಸ. ನಿನ್ ಫೇವ್ರೇಟ್ ತಾನೆ ಪಿ? ಬಿಸಿ ಫ್ಯಾನ್ ಹಾಕ್ಲಾ? ಇನ್ನು ಪಾಯಸ ಉಟ್ಕೊಳ್ಳೋದು ನೀನೆ. ಫ್ಯಾನ್ ಹಾಕ್ತೀನಿ, ಬೇಗ ಆರ್ತೈತೆ. ತಣ್ಣಗಾಗೈತೆ ಎದ್ದಳು. ಹಾಫ್ ಅನ್ ಅವರ್ ವೇಟ್ ಮಾಡಿದೆ ಫ್ರೆಂಡ್ಸ್. ಐ ಕಾಂಟ್ ವೇಟ್, ಐ ಅವಾಯ್ಡ್. ಬಟ್ ಪಾಯಸ ಲೈಕ್ಸ್ ಮೀ. KGF ಡೈರೆಕ್ಟರ್ ನೋಡಿ ಬರ್ತಪ್ಪ ಈ ವಿಡಿಯೋನ ಹುಡುಕ ಬಂದು ಹೊಡಿತಾರೆ. ಟೇಸ್ಟ್ ಹೇಳಪ್ಪಿ. ಟೇಸ್ಟ್ ಸೂಪರ್. ವಾವ್, ಕಾಯಲ್ ತರ ಸ್ಮೆಲ್ಲು. ಹಬ್ಬ ಸಕ್ಕದಾಗ ಬಂದೈತಪ್ಪಿ. ಕಾಯಿ ಹಾಕಿದ್ರೆ ಸೂಪರ್ ಆಗಿ ಬರ್ತೈತೆ ಫ್ರೆಂಡ್ಸ್. ಸೆಕೆಂಡ್ ಅಮ್ಮ ಇರೋ ನಿಮಿಷ. ಹಾಲಿಗಿಂತ ಕಾಯಿ ಹಾಕಿ ಮಾಡಿದ್ರೆ ಟೇಸ್ಟ್ ಜಾಸ್ತಿ ಫ್ರೆಂಡ್ಸ್. ಸಕ್ಕತ್ತಾಗಿ ಬಂದೈತೆ. ಒಂದು ಬಾಂಡಿ ಇಟ್ಕೊಂಡು ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಇಷ್ಟು ತಗೊಂಡಿದ್ದೀನಿ. ನಾನು ಮಾಡೋ ಟೊಮೊಟೊ ರಸ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಅಂದರೆ ಸೂಪರ್ ಆಗಿರುತ್ತೆ. ರಸಂ ಪೌಡ್ರ್ ಹಾಕಲ್ಲ ನಾನು, ಬೇಳೆ ಸಾಂಬಾರು ಪುಡಿ ಹಾಕ್ಬಿಟ್ಟೆ ಮಾಡೋದು. ಅಂದರೆ ಟೊಮೊಟೊ ರಸದಲ್ಲಿ ತುಂಬ ಥರ ರಸಗಳಿದೆ ಫ್ರೆಂಡ್ಸ್. ಅದರಲ್ಲಿ ಇದೊಂದು. ಮೊದಲಿಗೆ ಒಗ್ಗರಣೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ ಒಗ್ಗರಣೆ ಚೆನ್ನಾಗಿ ಆದಮೇಲೆ ಆಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಟೊಮೊಟೊ ಹಾಕ್ಕೊಂಡು ಮಾಡ್ಕೊಳ್ತಾ ಇರೋದು. ಹುಳಿ ಟೊಮೊಟೊದಲ್ಲೇ ಟೊಮೊಟೊ ರಸ ಚೆನ್ನಾಗಿ ಬರೋದು. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಟ್ಟೆ ಮುಚ್ಚಿ ಬೇಯಿಸ್ಕೋಬೇಕು, ಆಗ ಚೆನ್ನಾಗಿ ಬೇಯುತ್ತೆ, ರಸಮ್ ಟೇಸ್ಟ್ ಬರುತ್ತೆ. ಆಗಲೇ ಹಾಲು ಹೊಡೆದೋಗಿತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಅರ್ಧ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಅದು ಸ್ವಲ್ಪ ಗಟ್ಟಿಯಾಗಾದ್ಮೇಲೆ ಆಮೇಲೆ ಬಸ್ಕೊಂಡು ಒಂದು 5-6 ಸಲ ತೊಳ್ಕೊಂಡೆ ನಾನು. ಇಷ್ಟ ಆಯಿತು. ನೆಕ್ಸ್ಟ್ ಏನಾದರೂ ಸ್ವೀಟ್ ಮಾಡ್ಕೋಬೋದು ಅಂತ ಎತ್ತಿಟ್ಕೊಂಡೆ. ಅಷ್ಟರಲ್ಲಿ ಟೊಮೊಟೊನೂ ಚೆನ್ನಾಗಿ ಬಂದಿತ್ತು, ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮುಚ್ಚಿ ಬೇಯಿಸೋದ್ರಿಂದ ಟೊಮೊಟೊ ಚೆನ್ನಾಗಿ ಬೇಯುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಹಸಿ ಹಸಿ ಅನ್ಸಲ್ಲ. ಆಮೇಲೆ ಸಾಂಬಾರು ಪುಡಿ 2 ಸ್ಪೂನು, ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುದಿಸ್ಕೊಳ್ಳೋದು. ರಸಂ ಪೌಡ್ರು ಹಾಕ್ಕೋಬೋದು, ಇಲ್ಲ ಧನಿಯಾ ಪುಡಿ, ಖಾರದ ಪುಡಿ ಹಾಕಿನೂ ಮಾಡ್ಕೋಬೋದು. ಎಲ್ಲ ಥರ ರಸ ಬರುತ್ತೆ ಫ್ರೆಂಡ್ಸ್, ಒಂದು 4-5 ಥರ. ಅದರಲ್ಲಿ ಇದೊಂದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಟೇಸ್ಟಿ ಟೇಸ್ಟಿ ಟೊಮೊಟೊ ರಸ ಬಿಸಿಯನ್ನ ರೆಡಿ. ತುಪ್ಪ ಹಾಕಿಲ್ಲ, ಹಾಕ್ಲಾ? ನೀನೇ ಹಾಕೋ ತುಪ್ಪ. ಉಪ್ಪಿನಕಾಯಿ ಮಾತ್ರ ನನಗೆ ಬೇಕು ಫ್ರೆಂಡ್ಸ್. ರಸಮ್ಗೆ ಉಪ್ಪಿನಕಾಯಿಗೆ ಓ ಮೈ ಗಾಡ್, ಹಪ್ಪಳ ಒಂದು ಮಿಸ್ಸಿಂಗು. ಮಳೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ನನ್ನ ರಂಗೋಲಿ ಗೋತಾ. ನೀರಲ್ಲಿ ಹೋಮ, ಮಳೆಯಲ್ಲಿ ಹೋಮ. ಬಿಸಿ ಬಿಸಿ ಅನ್ನ ರಸ ಮಳೆ ಬರ್ಬೇಕಾದ್ರೆ ತಿನ್ಬೇಕಪ್ಪಿ. ಅಲ್ಲ, ತುಪ್ಪ ಹಾಕೊಂಡು ತಿಂತಾರೆ ಅನ್ನ ರಸ ಸೂಪರ್ ಇರ್ತೈತೆ. ನುಂಗಂಗೆ ಇರಲ್ಲ ಫ್ರೆಂಡ್ಸ್, ಸೀದಾ ಹಂಗೆ ಸೊಯ್ ಅಂತ ಹೋಗ್ತೈತೆ. ನಾನು ಮಾಡೋ ರಸ ನನಗೆ ಫೇವ್ರೇಟು. ಹೊಟ್ಟೆ ತುಂಬ ತಿನ್ನೋ ಆಯ್ತಾ? ಥ್ಯಾಂಕ್ ಯು. ಅನ್ನ ರಸ ಅಂತೂ ಸೂಪರ್ ಆಗಿತ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಇವತ್ತು ತುಂಬಾ ಜನಕ್ಕೆ ವಿಶ್ ಮಾಡೋದೈತೆ. ಶಿವರುದ್ರ ಅವ್ರದ್ದು ನಾಳೆ ಬರ್ತಡೆ. ವಿಶ್ವ ಹ್ಯಾಪಿ ಬರ್ತಡೆ ಬ್ರದರ್. ವಿಶ್ವ ಹ್ಯಾಪಿ ಬರ್ತಡೆ. ಶಿರೀಷಾ ರಾಮಚಂದ್ರ ಅವ್ರದ್ದು ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಅನುಷಾ ರವಿ ಅವ್ರದ್ದು ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಗಗನ್ 22ಕ್ಕೆ ಬರ್ತಡೆ. ವಿಶ್ವ ಹ್ಯಾಪಿ ಬರ್ತಡೆ. ವಿಶ್ವ ಹ್ಯಾಪಿ ಬರ್ತಡೆ. ರಕ್ಷಿತಾ ವಿಶ್ವ ಹ್ಯಾಪಿ ಬರ್ತಡೆ 22ಕ್ಕೆ. ವಿಶ್ವ ಹ್ಯಾಪಿ ಬರ್ತಡೆ.
ದೀಕ್ಷಿತ್ ಹ್ಯಾಪಿ ಬರ್ತ್ಡೇ. ದೀಕ್ಷಿತ್ ಹ್ಯಾಪಿ ಬರ್ತ್ಡೇ. ಆದರ್ಶ್ 21ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಅಶ್ವಿನಿ ಮತ್ತೆ ಅವ್ರ ಮಗ ಚಿರಾಗ್ ಹಾಯ್. ಮಲ್ಲಿಕಾರ್ಜುನ್ ಅವ್ರದ್ದು 21ಕ್ಕೆ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ತುಷಿತಾ ಬೇಬಿ ಹಾಯ್. ಧ್ರುವಂತ್ ರಾಜ್ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ರುಹೀನಾ ಸಿಸ್ಟರ್ ಹ್ಯಾಪಿ ಬರ್ತ್ಡೇ. 20ಕ್ಕೆ ಬರ್ತ್ಡೇ ನಾಳೆ. ಹ್ಯಾಪಿ ಬರ್ತ್ಡೇ. ಎಲ್ರಿಗೂ ಹ್ಯಾಪಿ ಬರ್ತ್ಡೇ ಆನಿವರ್ಸರಿ. ಹಾಯ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಗುಡ್ ನೈಟ್.